ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಬಿಕಾಮ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಏನಂತಂದರೆ ಟೋಟಲ್ 60 ಮಾರ್ಕ್ಸ್ಗೆ ಇದೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ನಲ್ಲಿ. ಸೆಕ್ಷನ್ ಎ ನಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅಂತ ನೋಡೋಣ. ಫಸ್ಟು ಸ್ಟೇಟ್ ಎನಿ 4 ಕಾಂಪೋನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ಸ್ ಕಾಂಪೋನೆಂಟ್ಸ್ ಕೇಳಿದ್ದಾರೆ. ಅದರಲ್ಲಿ ಕ್ಯಾಶು, ಇನ್ವೆಂಟರಿ, ಅಕೌಂಟ್ ರಿಸೀವಬಲ್ ಆ್ಯಂಡ್ ಅಕೌಂಟ್ ಪೇಯಬಲ್ಸ್. ಸೊ 4 ವರ್ಕಿಂಗ್ ಕ್ಯಾಪಿಟಲ್ ಕಾಂಪೋನೆಂಟ್ಸ್ ಫಾರ್ 2 ಮಾರ್ಕ್ಸ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಡಿಫೈನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆರ್ ಡಿಫೈನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದರೆ ಅಕಾರ್ಡಿಂಗ್ ಟು H.G. Gutman, business finance can be broadly defined as the activity concerned with planning, raising, controlling and administrating funds in the business. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದರೆ ನಾವು ಟೋಟಲ್ ಓವರ್ ಆಲ್ ಬಿಸ್ನೆಸ್ಸಲ್ಲಿ ಫೈನಾನ್ಸ್ನ ರೈಸ್ ಮಾಡೋಕ್ಕೆ ಏನು ಪ್ಲಾನಿಂಗ್ ಮಾಡ್ತೀವಿ, ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ ಆ್ಯಂಡ್ ಹೌ ವಿ ಆರ್ ಗೋಯಿಂಗ್ ಟು ಟೇಕ್ ಅಡ್ಮಿನಿಸ್ಟ್ರೇಟಿಂಗ್ ಅನ್ನೋದನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಂತ ಹೇಳಿದ್ದಾರೆ ಅಂದರೆ ವಾಟ್ ಈಸ್ ಆಪ್ರೇಟಿಂಗ್ ಲಿವರೇಜ್ ಅಂತ ಕೇಳಿದ್ದಾರೆ. ಆಪ್ರೇಟಿಂಗ್ ಲಿವರೇಜ್ is a measure to establish a relationship between firm's fixed cost and variable cost and its impacts on profit. So operating leverage ಅಂತಂದರೆ it is the relationship between the firm's fixed cost and variable cost ಅಂತಲೇ ಬರೆದ್ರೂ ನಡೆಯುತ್ತೆ and its impact on profits. And next thing is ಫೋರ್ತ್ ಕ್ವಶನ್ ಏನು ಹೇಳಿದ್ದಾರೆ ಅಂದರೆ ವಾಟ್ ಈಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕೇಳಿದ್ದಾರೆ. ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದ್ರೆ ಏನು ಅಂದರೆ ದ ಟೈಮ್ ವ್ಯಾಲ್ಯೂ ಆಫ್ ಮನಿ ಈಸ್ ಎ ಫೈನಾನ್ಷಿಯಲ್ ಪ್ರಿನ್ಸಿಪಲ್ ದಟ್ ಸ್ಟೇಟ್ ದ ಮನಿ ಈಸ್ ವರ್ತ್ ಮೋರ್ ದೆನ್ ದ ಪ್ರೆಸೆಂಟ್ ಇನ್ ದ ಫ್ಯೂಚರ್. ದಿಸ್ ಈಸ್ ಬಿಕಾಸ್ ಮನಿ ಕ್ಯಾನ್ ಅರ್ನ್ ಇಂಟ್ರೆಸ್ಟ್ ಆ್ಯಂಡ್ ಗ್ರೋ ಓವರ್ ದ ಟೈಮ್. ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ ಏನಂತಂದರೆ ಸೊ ಈಗ ನಾವೇನಾದರೂ ಪ್ರೆಸೆಂಟ್ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಅದು ಗ್ರೋ ಆಗಿರುತ್ತೆ ಆ್ಯಂಡ್ ಡೆವಲಪ್ಮೆಂಟ್ ಆಗಿರುತ್ತೆ. ಯಾವುದರಿಂದ? ಸೊ ಥ್ರೂ ಅರ್ನಿಂಗ್ ದ ಇಂಟ್ರೆಸ್ಟ್. ದ ಟೈಮ್ value of money is a financial principles that state that money has the worth more than the present in the future. So present ಗಿಂತ ಫ್ಯೂಚರಲ್ಲಿ ಅದಕ್ಕೆ ಜಾಸ್ತಿ ವರ್ತ್ ಇರುತ್ತೆ. ಸೊ ಟೈಮು ಏನಂತಂದರೆ ಮನಿನ ಬಿಲ್ಡ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಬಿಕಾಸ್ ಮನಿ ಕ್ಯಾನ್ ಅರ್ನ್ ಇಂಟ್ರೆಸ್ಟ್ ಆ್ಯಂಡ್ ಗ್ರೋ ಓವರ್ ಎ ಟೈಮ್. ಆ್ಯಂಡ್ ನೆಕ್ಸ್ಟು ವಾಟ್ ಈಸ್ ಎ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ. ಫೈನಾನ್ಷಿಯಲ್ ಪ್ಲಾನ್ಸ್ ಈಸ್ ಎ ಡಾಕ್ಯುಮೆಂಟ್ ದಟ್ ಡೀಟೇಲ್ಸ್ ಎ ಪರ್ಸನ್ ಕರೆಂಟ್ ಫೈನಾನ್ಷಿಯಲ್ circumstances them short term and long term monetary goals and their strategies to achieve those goals. ಸೊ ಇಲ್ಲಿ ಅಚೀವ್ ಸೊ ಏನು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತಂದರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತಂದರೆ ಇಟ್ ಈಸ್ ದ ಡಾಕ್ಯುಮೆಂಟರಿ ಡೀಟೇಲ್ಸು. ಸೊ ನಾವು ಯಾವ್ಯಾವ ಸಿಚುವೇಶನ್ಸಲ್ಲಿ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಮಾನಿಟರಿ ಗೋಲ್ಸ್ನ ಯಾವ ರೀತಿ ನಾವು ಸ್ಟ್ರಾಟಜಿ ಯೂಸ್ ಮಾಡಿ ಎಷ್ಟು ಎಫೆಕ್ಟಿವ್ ಆಗಿ ನಾವು ಯೂಸ್ ಮಾಡ್ಕೊಳ್ತೀವಿ, ಫೈನಾನ್ಸ್ನ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಒಂದು 2 ಮಾರ್ಕ್ಸಿಗೆ ಕ್ವಶನ್ ಕೊಟ್ಟಿದ್ದಾರೆ. ಏನಂತಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟು 20 ಲ್ಯಾಕ್ ಇದೆ, ರೆಸಿಡಿಯಲ್ ವ್ಯಾಲ್ಯೂ 4 ಲ್ಯಾಕ್ ಇದೆ, ವರ್ಕಿಂಗ್ ಲೈಫು 10 years, ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಬಂದು 2 ಲ್ಯಾಕ್ ಇದೆ. ಸೊ ಕ್ಯಾಲ್ಕುಲೇಟ್ ಅವರೇಜ್ ಇನ್ವೆಸ್ಟ್ಮೆಂಟು. ಇಲ್ಲಿ ಏನಂತಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ 20 ಲ್ಯಾಕ್ ಇದೆ, ರೆಸಿಡಿಯಲ್ ವ್ಯಾಲ್ಯೂ 4 ಲ್ಯಾಕ್ ಇದೆ, ವರ್ಕಿಂಗ್ ಲೈಫ್ ಎಷ್ಟು 10 years ಮತ್ತು ವರ್ಕಿಂಗ್ ಕ್ಯಾಪಿಟಲ್ 2 ಲ್ಯಾಕ್ ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನಿಂದ ಅವರೇಜ್ ಇನ್ವೆಸ್ಟ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅವರೇಜ್ ಇನ್ವೆಸ್ಟ್ಮೆಂಟ್ಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಏನಂತಂದರೆ ಅವರೇಜ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ರೆಸಿಡಿಯಲ್ ವ್ಯಾಲ್ಯೂ. ಸೊ RV ಅಂತ ಬರ್ದಿದ್ದೀನಲ್ವಾ. ಸೊ ರೆಸಿಡಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇಲ್ಲಿ ಕ್ವಶನ್ ನೋಡಿ, ಕ್ವಶನಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 20 ಲ್ಯಾಕ್ ಇದೆ. ಸೊ 20 ಲ್ಯಾಕ್ನ ತೊಗೊಂಡಿದ್ದೀನಿ. ಆ್ಯಂಡ್ ರೆಸಿಡಿಯಲ್ ವ್ಯಾಲ್ಯೂ ಬಂದು ಎಷ್ಟಿದೆ? 4 ಲ್ಯಾಕ್ ಇದೆ. 4 ಲ್ಯಾಕು 2 ಬಂದು ಇದು ಡಿಫಾಲ್ಟ್ ಫಾರ್ಮುಲಾದಲ್ಲಿರೋದು ಡಿವೈಡೆಡ್ ಬೈ 2 ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ 2 ಲ್ಯಾಕ್ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಎಷ್ಟು ಅಂತಂದರೆ 20 ಲ್ಯಾಕ್ ಪ್ಲಸ್ 4 ಲ್ಯಾಕ್ ಮಾಡಿದ್ರೆ ಎಷ್ಟು ಬರುತ್ತೆ? 24 ಲ್ಯಾಕ್ ಬರುತ್ತೆ. ಸೊ 24 ಲ್ಯಾಕ್ ಡಿವೈಡೆಡ್ ಬೈ 2 ಮಾಡಿ ಎಷ್ಟು ಬರುತ್ತೆ ಅಂದರೆ 12 ಲ್ಯಾಕ್ ಆಗುತ್ತೆ. 12 ಲ್ಯಾಕ್ ಪ್ಲಸ್ 2 ಲ್ಯಾಕ್ ವರ್ಕಿಂಗ್ ಕ್ಯಾಪಿಟಲ್ನ ಆ್ಯಡ್ ಮಾಡಿದ್ರೆ ದ ಅವರೇಜ್ ಇನ್ವೆಸ್ಟ್ಮೆಂಟ್ ಈಸ್ 14 ಲ್ಯಾಕ್. ಸೊ ಇಲ್ಲಿ AI ಮೀನ್ಸ್ ಅವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ? 14 ಲ್ಯಾಕ್. ಸೊ ಈ ಫಾರ್ಮುಲಾನೇ ಯೂಸ್ ಮಾಡಿ ನಿಮಗೆ ಸಿಂಪಲ್ ಆನ್ಸರ್. ಸೊ ಮೆಥಡ್ ಯಾವುದೇ ಆದ್ರೂ ಫೈನಲ್ ಆನ್ಸರ್ನ ಕನ್ಸಿಡರ್ ಮಾಡ್ತೀರಾ 2 ಮಾರ್ಕ್ಸ್ ಕ್ವಶನಲ್ಲೂ. ಸೊ ಇಲ್ಲೂ ಕೂಡ ನೋಡಿ 20 ಲ್ಯಾಕ್ ಮೈನಸ್ 4 ಲ್ಯಾಕ್ ಡಿವೈಡೆಡ್ ಬೈ 2. ಸೊ ಇಲ್ಲಿ ಏನಂತ ಅಂದರೆ ಇಲ್ಲಿ ಬೇರೆ ಫಾರ್ಮುಲಾ ತೊಗೊಂಡಿದ್ದಾರೆ. ಏನಂತ ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ II ಅಂತ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇಲ್ಲಿ ರೆಸಿಡಿಯಲ್ ವ್ಯಾಲ್ಯೂ
ಅದಾದಮೇಲೆ ಮತ್ತೆ ಇಲ್ಲಿ ರೆಸಿಡಿಯಲ್ ವ್ಯಾಲ್ಯೂ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಎರಡು ಫಾರ್ಮುಲಾನು ಒಂದೇ ಇದೆ, ಬಟ್ ನೀವು ಇದನ್ನೇ ತಗೊಳ್ಳಿ, ಇದೇ ತುಂಬ ಸಿಂಪಲ್ ಆಗಿದೆ. ಏನಂತ ಅಂದರೆ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆವರೇಜ್ ಇನ್ವೆಸ್ಟ್ಮೆಂಟ್ ಇಸ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟು ಪ್ಲಸ್ ರೆಸಿಡಿಯಲ್ ವ್ಯಾಲ್ಯೂ. ಸೊ ನಿಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಕ್ವಶನಲ್ಲೇ ಕೊಟ್ಟಿರ್ತಾರೆ, ರೆಸಿಡಿಯಲ್ ವ್ಯಾಲ್ಯೂನು ಕೂಡ ಕೊಟ್ಟಿರ್ತಾರೆ. ಸೊ ಇದು ವರ್ಕಿಂಗ್ ಲೈಫ್ 10 years. ಸೊ ಇದೇನು ಫಾರ್ಮುಲಾದಲ್ಲಿ ಅಪ್ಲೈ ಆಗಲ್ಲ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಡಿವೈಡೆಡ್ ಬೈ 2 ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟು 20 lakh ಇದೆ, ದಿಸ್ ಇಸ್ 20 lakh. ಆ್ಯಂಡ್ ನೆಕ್ಸ್ಟು ರೆಸಿಡಿಯಲ್ ವ್ಯಾಲ್ಯೂ 4 lakh ಡಿವೈಡೆಡ್ ಬೈ 2 ಅಂದರೆ 20 lakh ಪ್ಲಸ್ 4 lakh ಮಾಡಿದ್ರೆ 24 lakh ಬರುತ್ತೆ. ಡಿವೈಡೆಡ್ ಬೈ 2 ಅಂತಂದರೆ 12 lakh ಬರುತ್ತೆ. ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ 2 lakh ಮಾಡಿದ್ರೆ 14 lakh ಬರುತ್ತೆ. ಈ ಮೆಥಡ್ ಮಾಡಿದ್ರು ಇದೇ ಆನ್ಸರ್ ಬರುತ್ತೆ. ಸೊ ಈ ಮೆಥಡ್ ಮಾಡಿದ್ರು ಇದೇ ಆನ್ಸರ್ ಬರುತ್ತೆ. ಸೊ ಬೆಟರ್ ನೀವು ಇದನ್ನೇ ಫಾಲೋ ಮಾಡಿ, ಓಕೆನಾ. ಆ್ಯಂಡ್ ನೆಕ್ಸ್ಟು EPS ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ, ಅರ್ನಿಂಗ್ ಪರ್ ಶೇರ್. EPS ಅಂತಂದರೆ ಅರ್ನಿಂಗ್ ಪರ್ ಶೇರ್ ಎಷ್ಟಾಗಿದೆ ಅಂತ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟಿದೆ ಅಂತಂದರೆ 2 lakh ಇದೆ, ಟ್ಯಾಕ್ಸ್ ರೇಟು 50% ಇದೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸು 10,000 ಇದೆ. ಕ್ಯಾಲ್ಕುಲೇಟ್ EPS ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಇದಕ್ಕೊಂದು ಫಾರ್ಮುಲಾ ತಗೊಳ್ಳಿ, ಏನಂತ ಅಂದರೆ EPS ಕ್ಯಾಲ್ಕುಲೇಷನ್ ಅಂತ. ಸೊ ಬೇಕು ಅಂದರೆ ನೀವು ಪರ್ಟಿಕ್ಯುಲರ್ ಅಮೌಂಟ್ ಅಂತಲೂ ತೊಗೋಬೋದು, ನೋ ಪ್ರಾಬ್ಲಮ್. ಪರ್ಟಿಕ್ಯುಲರ್ ಅಮೌಂಟ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ, 2 lakh ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 2 lakh ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಟ್ಯಾಕ್ಸ್ನ ಪೇ ಮಾಡಬೇಕು. ಟ್ಯಾಕ್ಸ್ ಎಷ್ಟಿದೆ, 50% ಇದೆ. 2 lakhಲ್ಲಿ 50% ಮಾಡಿದ್ರೆ 1 lakh rupeesದ ಟ್ಯಾಕ್ಸ್ ಆಗುತ್ತೆ. 2 lakhಲ್ಲಿ 50% ಕ್ಯಾಲ್ಕುಲೇಟ್ ಮಾಡಿದ್ರೆ 1 lakh ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಇದು PBT, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು. ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಸಿಗುತ್ತೆ, 1 lakh ಸಿಗುತ್ತೆ. ಇವಾಗ ಕಂಪನಿನಲ್ಲಿ ಟೋಟಲ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ, 10,000 ಇದೆ. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸು 10,000 ಇದೆ. ಸೊ 1 lakh ಡಿವೈಡೆಡ್ ಬೈ 10,000 ಮಾಡಿ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ಮಾಡಿದ್ರೆ ಎಷ್ಟು ಸಿಗುತ್ತೆ, 1 lakh ಡಿವೈಡೆಡ್ ಬೈ 10,000 ಮಾಡಿದ್ರೆ ಅರ್ನಿಂಗ್ ಪರ್ ಶೇರ್ 1 ಶೇರ್ಗೆ ಎಷ್ಟು ಅಂತಂದರೆ 10 rupees ಸಿಕ್ಕಿದೆ. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ 2 marks ಆಗುತ್ತೆ. ಅರ್ಥ ಆಗ್ತಿದೆ. ಫಸ್ಟ್ PBT ತಗೊಳ್ಳಿ, 2 lakh ಇದೆ, ಅದರಲ್ಲಿ 50% ಟ್ಯಾಕ್ಸ್ ಅಂತ ಅಂದರೆ 1 lakh ಲೆಸ್ ಮಾಡಿ. ಆ್ಯಂಡ್ ರಿಮೈನಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 1 lakh ಬರುತ್ತೆ. ಅದರಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ, 10,000 ಇದೆ. 1 lakh ಡಿವೈಡೆಡ್ ಬೈ 10,000 ಮಾಡಿದ್ರೆ ಅರ್ನಿಂಗ್ ಪರ್ ಶೇರ್ ಈಸ್ ₹10 rupees. ಸೊ ಒಂದು ಶೇರ್ಗೆ ಎಷ್ಟು ಅರ್ನಿಂಗ್ ಮಾಡಿದ್ದಾರೆ ಅಂತ ಅಂದರೆ 10 rupees ಅರ್ನ್ ಮಾಡಿದ್ದಾರೆ. ಸೊ ಇದಕ್ಕೆ 2 marks ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ₹80,000 ರಿಸೀವ್ಡ್ ಆಫ್ಟರ್ 6 years ಇಫ್ ದ ಡಿಸ್ಕೌಂಟ್ ರೇಟ್ ಇಸ್ 9% ಅಂತ. ಸೊ ಇಲ್ಲಿ ಫಾರ್ಮುಲಾ ನೋಡಿ, ಅದಕ್ಕೆ ಫಾರ್ಮುಲಾ ಏನು ಬರುತ್ತೆ ಅಂದರೆ P ಡಿವೈಡೆಡ್ ಬೈ 1 + IN ಬರುತ್ತೆ. ಸೊ ಇಲ್ಲಿ P ಅಂತ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ, ಸರಿ, ಫ್ರೀ ಅಂತ ಅಂದರೆ ಪ್ರಿನ್ಸಿಪಲ್ ಅಮೌಂಟ್, ಆ್ಯಂಡ್ 1 is ಇದು, ಆ್ಯಂಡ್ I ಬಂದು ಇಂಟ್ರೆಸ್ಟ್ ರೇಟು. ಸೊ ಇಲ್ಲಿ P ಎಷ್ಟಿದೆ ಅಂತಂದರೆ 80,000 ಕೊಟ್ಟಿದ್ದಾರೆ. I ಬಂದು 9%. 9%ನ ಈ ರೀತಿ 9 ಡಿವೈಡೆಡ್ ಬೈ 100 ಮಾಡಿ, ಆವಾಗ 0.09 ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಇಷ್ಟೇ ಇರೋದು ಇನ್ಫಾರ್ಮೇಷನಲ್ಲಿ. ಆ್ಯಂಡ್ ಟೋಟಲ್ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ, 6 ಇದೆ. ಸೊ ಈಗ ಫಾರ್ಮುಲಾನ ಯೂಸ್ ಮಾಡೋಣ. ಏನಂತಂದರೆ ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 80,000 ರಿಸೀವ್ಡ್ ಆಫ್ಟರ್ 6 years ಇಫ್ ದ ಡಿಸ್ಕೌಂಟ್ ರೇಟ್ ಈಸ್ 9%. ಸೊ ಇವಾಗ ನಾವು 9% ಡಿಸ್ಕೌಂಟ್ ರೇಟ್ ಕೊಟ್ಟಿದ್ದಾರೆ. ಇದಕ್ಕೆ ಏನು ಫಾರ್ಮುಲಾ ಬರುತ್ತೆ ಅಂದರೆ, ಸೊ ಇಯರ್ ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ PV ಈಸ್ ಈಕ್ವಲ್ ಟು ಫಾರ್ಮುಲಾ ನೋಡಿ, P ಡಿವೈಡೆಡ್ ಬೈ 1 second I'll zoom it. P ಡಿವೈಡೆಡ್ ಬೈ 1 + I ಹೋಲ್ ಸ್ಕ್ವೇರ್ N ಬರುತ್ತೆ. ಸೊ P ಎಷ್ಟಿದೆ, 80,000 ಇದೆ. ಆ್ಯಂಡ್ 1 ಇದೆ, ಮತ್ತು ಇಂಟ್ರೆಸ್ಟ್ ರೇಟ್ ಇದೆ ಎಷ್ಟಿದೆ ಅಂದರೆ 0.09. ಸೊ ಇಲ್ಲಿ ನೋಡಿ 1 + ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರ್ಕೊಳ್ಳಿ ಬೇಕು ಅಂದರೆ 1 + 0.09 ಟೋಟಲ್ ಮಾಡಿದ್ರೆ 1.09 ಬರುತ್ತೆ. ಆಯಿತಾ. ಸೊ ಇವಾಗ 1.09 ಹೋಲ್ ಸ್ಕ್ವೇರ್ 1.09 ಪವರ್ ಆಫ್ 6 ಇದೆ. ಸೊ ಇಲ್ಲಿ ಏನಂತಂದರೆ 1.09 ಪವರ್ ಆಫ್ 6 ಇಲ್ಲಿ ಬರ್ದಿದೆ ನೋಡಿ. P ಡಿವೈಡೆಡ್ ಬೈ 1 + I ಪವರ್ ಆಫ್ N ಪವರ್. ಸೊ ಇಲ್ಲಿ P ಬಂದು ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ, 80,000 ಇದೆ. ಆ್ಯಂಡ್ 1. ಸೊ ಇಂಟ್ರೆಸ್ಟ್ ಎಷ್ಟಿದೆ ಅಂತಂದರೆ ಇದನ್ನು ಸಿಂಪ್ಲಿಫೈ ಮಾಡಿ, 9%ನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.09. ಯಾವ ರೀತಿ ಅಂತಂದರೆ 9 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ, ಆಗ ಎಷ್ಟು ಪರ್ಸೆಂಟೇಜು, 0.09 ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡಿ 1 R ಬಂದು 0.09ನ ಟೋಟಲ್ ಮಾಡಿದ್ರೆ 1.09 ಬರುತ್ತೆ ಪವರ್ ಆಫ್ 6. ಸೊ ಈಗ ನೀವು 6 ಟೈಮು ಮಲ್ಟಿಪ್ಲೈ ಮಾಡಬೇಕು. ಎಷ್ಟಂತಂದರೆ 1.09 ×
1.09 into 1.09 into 1.09 ಟೈಮ್ ಆಯಿತು. 1.09 into 1.09 6 ಟೈಮ್ ಎಷ್ಟು ಬರುತ್ತೆ ಅಂದರೆ 1.67 ಬಂದಿದೆ. ಅಂದರೆ ಅಲ್ಲಿಗೆ ಎಷ್ಟಾಗುತ್ತೆ ಅಂದರೆ ರೌಂಡ್ ಫಿಗರ್ ಮಾಡಿ 1.68 ಬಂದಿದೆ. ಎಷ್ಟಂದರೆ 80,000 ಡಿವೈಡೆಡ್ ಬೈ, ಸೊ ನೆಕ್ಸ್ಟ್ ಏನು ಬರುತ್ತೆ ಅಂದರೆ 80,000 ಡಿವೈಡೆಡ್ ಬೈ 1.68 ಬಂದಿದೆ. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡಿ 80,000 ಡಿವೈಡೆಡ್ ಬೈ 1.68 ಮಾಡಿದ್ರೆ ಎಷ್ಟು ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬಂದಿದೆ ಅಂದರೆ 68 1 ಸೆಕೆಂಡ್ ಇಲ್ಲಿ ನೋಡಿ 80,000 ಡಿವೈಡೆಡ್ ಬೈ 1.68ನ ಕ್ಯಾಲ್ಕುಲೇಟ್ ಮಾಡಿದ್ರೆ 47,619 ರುಪೀಸ್ ಬರುತ್ತೆ. ಸೊ 47,619 ಇದು 619 ಆಗಬೇಕು, ರಾಂಗ್ ಆಗಿದೆ. 619 ರುಪೀಸ್ ದ ಪ್ರೆಸೆಂಟ್ ವ್ಯಾಲ್ಯೂ. 80,000 ಇಂದ 1.68 ಡಿವೈಡೆಡ್ ಬೈ ಮಾಡಿ 47,619 ರುಪೀಸ್ ಬರುತ್ತೆ. ಸೊ ದಿಸ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ. ಫಾರ್ಮುಲಾ ನೋಡಿ ವೆರಿ ಸಿಂಪಲ್, P ಡಿವೈಡೆಡ್ ಬೈ 1 ಪ್ಲಸ್ I ಪವರ್ ಆಫ್ n. ಸೊ ಪವರ್ ಆಫ್ n ತಗೊಳ್ಳಿ, ಅದ್ರ ಪ್ರಕಾರ ಪ್ರೀ ಕೊಟ್ಟಿದ್ದಾರೆ 80,000, I ಬಂದು ಇಂಟ್ರೆಸ್ಟ್ ರೇಟು, n ಬಂದು 6 ಇಯರ್ಸ್. ಸೊ ಇದಿಷ್ಟು ಗೊತ್ತಾದರೆ ಇದು ಸಿಂಪಲ್ ಫಾರ್ಮುಲಾ, ಇದನ್ನು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್. ಅಲ್ಲಿಗೆ ಸೆಕ್ಷನ್ ಎ ಕಂಪ್ಲೀಟ್ ಆಗಿ ಮುಗ್ದಿದೆ. ನಾವು ಸೆಕ್ಷನ್ ಬಿ ನ ನೋಡೋಣ. ಸೊ ಸೆಕ್ಷನ್ ಎ ಏನಂತಂದರೆ ತುಂಬಾ ಈಸಿ ಇದೆ. ಸೊ ನೋಡಿ ಈ 3 ಪ್ರಾಬ್ಲಮ್ನ ನೀವು ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ 6 ಮಾರ್ಕ್ಸು. ಇನ್ನು ಯಾವುದಾದ್ರು 3 ಕ್ವಶನ್ಸ್ ಆರಾಮಾಗಿ ತುಂಬಾ ಈಸಿ ಇದೆ. ಟೋಟಲ್ ಸೆಕ್ಷನ್ ಎನಲ್ಲಿ ಔಟ್ ಆಫ್ 12 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ಸೆಕ್ಷನ್ ಬಿ ನ ನೋಡೋಣ. ಸೆಕ್ಷನ್ ಬಿ ನಲ್ಲಿ ಟೋಟಲ್ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಸೊ ಇದರಲ್ಲಿ ಟೋಟಲ್ ನಿಮಗೆ 5 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ 3 ಕ್ವಶನ್ಸ್ನ ಚೂಸ್ ಮಾಡಬೇಕು. ಆ್ಯಂಡ್ ಇದರಲ್ಲಿ 2 ಥಿಯರಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಏನಂತಂದರೆ ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಏನಿದೆ ಅಂತ ಕೇಳಿದ್ದಾರೆ. ಜಸ್ಟ್ ಐ ವಿಲ್ ಗಿವ್ ಯು ಪಾಯಿಂಟ್ಸ್. ಏನಂತಂದರೆ ಎಸ್ಟಿಮೇಟಿಂಗ್ ರಿಕ್ವೈರ್ಡ್ ಕ್ಯಾಪಿಟಲ್. ಸೊ ರಿಕ್ವೈರ್ಡ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನಾವು ಎಸ್ಟಿಮೇಟ್ ಮಾಡ್ತಾ ಹೋಗ್ತೀವಿ, ಒಂದು ಅಂದಾಜು ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಎಷ್ಟು ಫಂಡ್ಸ್ ಆರ್ ರಿಕ್ವೈರ್ಡ್ ಫಾರ್ ದ ಫೈನಾನ್ಷಿಯಲ್ ಇಯರ್ ಅಂತ. ಆ್ಯಂಡ್ ನೆಕ್ಸ್ಟು ಡಿಟರ್ಮೈನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಅಂದರೆ ಈಕ್ವಿಟಿ ಎಷ್ಟಿದೆ, ಡೆಟ್ ಎಷ್ಟಿದೆ, ಅಂದರೆ ಓನರ್ಸ್ ಫಂಡ್ ಮತ್ತು ಬಾರೋಯಿಂಗ್ ಫಂಡ್ಸ್ ಎಷ್ಟಿದೆ ಅಂತ ನಾವು ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಡಿಫೈನ್ ಮಾಡ್ತಾ ಹೋಗ್ತೀವಿ. ಇವ್ಯಾಲ್ಯೂಯೇಟ್ ಆ್ಯಂಡ್ ಸೆಲೆಕ್ಟ್ ದ ಸೋರ್ಸಸ್ ಆಫ್ ಫಂಡ್ಸ್. ಸೊ ಇವ್ಯಾಲ್ಯೂಯೇಟ್ ಆ್ಯಂಡ್ ಸೆಲೆಕ್ಟ್ ದ ಸೋರ್ಸಸ್ ಆಫ್ ಫಂಡ್ಸ್. ಸೋರ್ಸಸ್ ಆಫ್ ಫಂಡ್ಸು ಎಷ್ಟೊಂದು ಅವೈಲೇಬಲ್ಸ್ ಇದೆ, ಡಿಬೆಂಚರ್ಸ್ ಇದೆ, ಮತ್ತು ಶೇರ್ಸ್ ಇದೆ, ಪ್ರಿಫರೆನ್ಸ್ ಶೇರ್ಸ್ ಇದೆ. ಅದರಲ್ಲಿ ಇವ್ಯಾಲ್ಯೂಯೇಟ್ ಮಾಡಿ ವಿಚ್ ಈಸ್ ದ ಬೆಸ್ಟ್ ಸೋರ್ಸಸ್ ಫಾರ್ ದ ಆ್ಯಂಡ್ ವಿಚ್ ಈಸ್ ದ ಸೂಟೇಬಲ್ ಸೋರ್ಸಸ್ ಫಾರ್ ದ ಕಂಪನಿ, ಅದನ್ನು ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಅಲೋಕೇಟ್ ಆ್ಯಂಡ್ ಕಂಟ್ರೋಲ್ಸ್ ದ ಫಂಡ್ಸ್. ಸೊ ಬಿಸ್ನೆಸ್ಸಲ್ಲಿ ಫಂಡ್ಸನ್ನು ನಾವು ಯಾವ್ಯಾವ ಸೆಕ್ಟರ್ಸ್ಗೆ ಇನ್ವೆಸ್ಟ್ ಮಾಡಬೇಕು, ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಇಲ್ಲಿ ಮಾಡ್ತೀವಿ. ಅಲೋಕೇಟ್ ಆ್ಯಂಡ್ ಕಂಟ್ರೋಲ್ಸ್ ಫಂಡ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಪ್ರಾಫಿಟ್ಸ್ ಆರ್ ಸರ್ಪ್ಲಸ್. ಸೊ ಯಾರು ಕಂಪನಿನಲ್ಲಿ ಶೇರ್ ಹೋಲ್ಡರ್ಸ್ ಇರ್ತಾರೆ ಅಥವಾ ಯಾರು ಇನ್ವೆಸ್ಟರ್ಸ್ ಇರ್ತಾರೆ ಅವ್ರಿಗೆ ಪ್ರಾಫಿಟು, ಡಿವಿಡೆಂಡು, ಇಂಟ್ರೆಸ್ಟ್ನೆಲ್ಲ ಪೇ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಪ್ರಾಫಿಟ್ಸ್ ಆರ್ ಸರ್ಪ್ಲಸ್. ಆ್ಯಂಡ್ ಲಾಸ್ಟ್ ಥಿಂಗ್ ಈಸ್ ಮಾನಿಟರಿಂಗ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಏನೇನಾಗ್ತಿದೆ ಅದನ್ನು ನಾವು ಮಾನಿಟರ್ ಮಾಡ್ತಾ ಹೋಗ್ತೀವಿ. ಸೊ ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಯಾವುದಾದ್ರು ಒಂದು 4 ಪಾಯಿಂಟ್ಸ್ನ ಬರೆದು ಓನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಅದರಲ್ಲಿ ಪಾಯಿಂಟ್ಸ್ ಸ್ವಲ್ಪ ಅಕ್ಯುರೇಟ್ ಆಗಿರಲಿ. ಎಸ್ಟಿಮೇಟಿಂಗ್ ರಿಕ್ವೈರ್ಡ್ ಕ್ಯಾಪಿಟಲ್, ಡಿಟರ್ಮೈನ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಇವ್ಯಾಲ್ಯೂಯೇಟ್ ಆ್ಯಂಡ್ ಸೆಲೆಕ್ಟ್ ಸೋರ್ಸಸ್ ಆಫ್ ಫಂಡ್ಸ್ ಆ್ಯಂಡ್ ಅಲೋಕೇಟ್ ಆ್ಯಂಡ್ ಕಂಟ್ರೋಲ್ ಆಫ್ ಫಂಡ್ಸ್, ಡಿಸ್ಟ್ರಿಬ್ಯೂಟಿಂಗ್ ಪ್ರಾಫಿಟ್ಸ್ ಆರ್ ಸರ್ಪ್ಲಸಸ್ ಆ್ಯಂಡ್ ಮಾನಿಟರಿಂಗ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಸೊ ಇದನ್ನಿಷ್ಟನ್ನು ಬರೆದು ಎಕ್ಸ್ಪ್ಲೈನ್ ಮಾಡಿದರೆ ನಿಮಗೆ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಥರ್ಡ್ ಕ್ವಶನ್ಸ್ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಮೋಟಿವ್ಸ್ ಆಫ್ ಹೋಲ್ಡಿಂಗ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಬ್ರೀಫ್ಲಿ ಎಕ್ಸ್ಪ್ಲೈನ್ ಮೋಟಿವ್ಸ್ ಆಫ್ ಹೋಲ್ಡಿಂಗ್ ಕ್ಯಾಶ್ ಅಂತ ಕರಿತೀವಿ. ಇದನ್ನು ನಾವು ಸಿಂಪಲ್ ಕ್ಯಾಶ್ ಅಥವಾ ಕೀಪಿಂಗ್ ಕ್ಯಾಶ್ ಅಂತಲೂ ಕರಿತೀವಿ. ಕೀಪಿಂಗ್ ಕ್ಯಾಶ್ ಅಂತಲೂ ಕರಿತೀವಿ ಅಥವಾ ಹೋಲ್ಡಿಂಗ್ ಆಫ್ ಮೋಟಿವ್ ಕ್ಯಾಶ್ ಅಂತಲೂ ಕರಿತೀವಿ. ಸೊ ಹಂಗಂದ್ರೆ ಏನಂತಂದರೆ ಮೋಟಿವ್ ಕ್ಯಾಶ್ ಅಂತಂದರೆ ನಮಗೆ ಡೇ ಟು ಡೇ ಆಪ್ರೇಷನ್ಸ್, ಬಿಸ್ನೆಸ್ಸಲ್ಲಿ ಡೇ ಟು ಡೇ ಆಪ್ರೇಷನ್ಸ್ಗೆ ಏನೇನು ಟ್ಯಾಕ್ಸ್ ಬೇಕಾಗಿರುತ್ತಲ್ವ ಅದನ್ನು ಮೋಟಿವ್ಸ್ ಆಫ್ ಹೋಲ್ಡಿಂಗ್ ಕ್ಯಾಶ್. ಸೊ ಇವಾಗ ಡೈಲಿ ಬಿಸ್ನೆಸ್ ನಡೀಬೇಕಾದ್ರೆ ಕೆಲವೊಂದು ಎಕ್ಸ್ಪೆನ್ಸಸ್, ಯಾವ್ಯಾವ ಥರ ಎಕ್ಸ್ಪೆನ್ಸಸ್ ಅಂತಂದರೆ ಟ್ಯಾಕ್ಸ್ನ ಪೇ ಮಾಡಬೇಕು, ಡಿವಿಡೆಂಟ್ನ ಪೇ ಮಾಡಬೇಕು, ಬೇರೆ ಬೇರೆ ಏನಾದರೂ
ಏನಾದರೂ ಎಕ್ಸ್ಪೆನ್ಸಸ್ನ ಕ್ರಿಯೇಟ್ ಆದರೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ನಾವು ಸ್ವಲ್ಪ ಅಮೌಂಟನ್ನು ರಿಸರ್ವ್ ಮಾಡಿ ಇಟ್ಟಿರ್ತೀವಿ. ಸೊ ಅದನ್ನು ಏನಂತ ಹೇಳ್ತೀವಿ ಅಂದರೆ ರಿಸರ್ವ್ ಅಂತ ಅಂದರೆ ಮೋಟಿವ್ಸ್ ಆಫ್ ಹೋಲ್ಡಿಂಗ್. ರಿಸರ್ವ್ ಮೀನ್ಸ್ ಅಂತಂದರೆ ಅದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಲ್ಲ. ಸೊ ಇಲ್ಲಿ ಏನಂತ ಅಂದರೆ ಮೋಟಿವ್ಸ್ ಆಫ್ ಹೋಲ್ಡಿಂಗ್ ಕ್ಯಾಶ್ ಅಂತ ಅಂದರೆ ಇಲ್ಲಿ ನೋಡಿ ಫಸ್ಟು ಟ್ರಾನ್ಸಾಕ್ಷನ್ ಮೋಟಿವ್ ಅಂತ ನೋಡಿ. ಎ ಫರ್ಮ್ ನೀಡ್ಸ್ ಕ್ಯಾಶ್ ಟು ಮೇಕ್ ಟ್ರಾನ್ಸಾಕ್ಷನ್ ಇನ್ ಡೇ ಟು ಡೇ ಆಪರೇಷನ್ ನೋನ್ ಆಸ್ ಟ್ರಾನ್ಸಾಕ್ಷನ್ ಮೋಟಿವ್. ಸೊ ಅದರಲ್ಲಿ ಏನಂತಂದರೆ ಫಸ್ಟು ಟ್ರಾನ್ಸಾಕ್ಷನ್ ಮೋಟಿವ್ ಅಂತಂದರೆ ಬಿಸ್ನೆಸ್ಸಲ್ಲಿ ಡೇ ಟು ಡೇ ಆಪರೇಷನ್ಸ್ ಏನಾಗುತ್ತೆ ಅದನ್ನು ಪೇ ಮಾಡೋದಕ್ಕೆ ಇರೋವಂಥ ಕ್ಯಾಶ್ನ ಟ್ರಾನ್ಸಾಕ್ಷನ್ ಮೋಟಿವ್ ಅಂತೀವಿ. ದ ಕ್ಯಾಶ್ ಈಸ್ ನೀಡೆಡ್ ಫರ್ಮ್ ಟು ಮೇಕ್ ಪೇಮೆಂಟ್ಸ್ ಆಫ್ ಟ್ಯಾಕ್ಸಸ್, ಡಿವಿಡೆಂಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್. ದ ನೀಡ್ ಫಾರ್ ಹೋಲ್ಡಿಂಗ್ ಕ್ಯಾಶ್ ಅರೈಸ್ ಬಿಕಾಸ್ ಕ್ಯಾಶ್ ರೆಸಿಪ್ಟ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ಸ್ ಆರ್ ನಾಟ್ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್. Sometimes cash receipt exceed and cash payment ಆ್ಯಂಡ್ ಕ್ಯಾಶ್ ಪೇಮೆಂಟ್ ಎಕ್ಸಿಡ್ಸ್ ಕ್ಯಾಶ್ ರಿಸಿಪ್ಟ್. ಸೊ ಯಾವಾಗಲೂ ನಾವು ಟ್ರಾನ್ಸಾಕ್ಷನ್ಸ್ ಮೋಟಿವ್ ಅಂತಂದರೆ ಸೊ ಈಗ ಪೇಮೆಂಟು ರಿಸಿಪ್ಟಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಪೇಮೆಂಟಲ್ಲಿ ನಾವೇನು ಪೇ ಮಾಡ್ತೀವಿ ಎಕ್ಸ್ಪೆನ್ಸಸ್ಸು, ರಿಸಿಪ್ಟಲ್ಲಿ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಯಾವಾಗಲೂ ರಿಸಿಪ್ಟ್ ಅಂದರೆ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಮ್ಮಿ ಇರಲ್ಲ. ಸಮ್ಟೈಮ್ಸ್ ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಆಗಿ ಇನ್ಕಮ್ ಕಮ್ಮಿ ಆದಾಗ ಏನಾಗುತ್ತೆ ಆ ಥರ ಒಂದು ಕ್ರೂಷಿಯಲ್ ಅಥವಾ ಕ್ರಿಟಿಕಲ್ ಟೈಮಲ್ಲಿ ನಮಗೆ ಸ್ವಲ್ಪ ಫಂಡ್ಸ್ ಬೇಕಾಗುತ್ತೆ. ಅದನ್ನು ಸ್ವಲ್ಪ ಫಂಡ್ಸ್ನ ನಾವು ಹೋಲ್ಡ್ ಮಾಡಿ ಇಟ್ಟಿರ್ತೀವಲ್ವಾ, ಅದು ಬಂದು ಟ್ರಾನ್ಸಾಕ್ಷನ್ಸ್ ಮೋಟಿವ್. ಆ್ಯಂಡ್ ನೆಕ್ಸ್ಟ್ ನೋಡಿ ಪ್ರಿಕಾಷನರಿ ಮೋಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಿಕಾಷನರಿ ಮೋಟಿವ್ ಅಂತ ಅಂದರೆ ಎ ಫರ್ಮ್ ಮಸ್ಟ್ ಕೀಪ್ ಕ್ಯಾಶ್ ಟು ಮೀಟ್ ವೇರಿಯಸ್ ಕಾಂಟಿಜೆನ್ಸೀಸ್ ಥ್ರೂ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆರ್ ಆಂಟಿಸಿಪೇಟ್. ಸೊ ನಾವು ಬಿಸ್ನೆಸ್ಸಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ ಅಥವಾ ಯಾವುದ್ರ ಮೇಲಾದರೂ ಇನ್ವೆಸ್ಟ್ ಮಾಡಬೇಕಾದ್ರೆ ಕ್ಯಾಶ್ ಇನ್ಫ್ಲೋ ಮತ್ತು ಔಟ್ಫ್ಲೋ ಆರ್ ಆಂಟಿಸಿಪೇಟೆಡ್ ಅಂತಂದರೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಕ್ಯಾಶ್ ಇನ್ಫ್ಲೋ ಇಷ್ಟೇ ಬರುತ್ತೆ, ಕ್ಯಾಶ್ ಔಟ್ಫ್ಲೋ ಬಿಸ್ನೆಸ್ಸಲ್ಲಿ ಇಷ್ಟೇ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ದೇರ್ ಮೇ ಬಿ ಎ ವೇರಿಯೇಷನ್ ಇನ್ ದೀಸ್ ಎಸ್ಟಿಮೇಟ್ಸ್. ಇನ್ ಸಚ್ ಸಿಚುವೇಶನ್ ಎ ಫರ್ಮ್ ಶುಡ್ ಕೀಪ್ ಸಮ್ ಕ್ಯಾಶ್ ಫಾರ್ ದ ಸಚ್ ಕಾಂಟಿಜೆನ್ಸೀಸ್. ಸೊ ಇದರಲ್ಲಿ ಏನಂತ ಅಂದರೆ ಕ್ಯಾಶ್ ಇನ್ಫ್ಲೋ ಏನಾಗಬೇಕು ಅಂತಂದರೆ ಇನ್ಫ್ಲೋ ಯಾವಾಗಲೂ ಕೂಡ ಜಾಸ್ತಿ ಇರಬೇಕು. ಇನ್ಫ್ಲೋ ಮೀನ್ಸ್ ಇನ್ಕಮ್ ಜಾಸ್ತಿ ಇರಬೇಕು. ಔಟ್ಫ್ಲೋ ಅಂತ ಅಂದರೆ ಎಕ್ಸ್ಪೆನ್ಸಸ್ ಕಮ್ಮಿ ಇರಬೇಕು. ಸೊ ಇದೇನಾದರೂ ಸಮ್ಟೈಮ್ಸ್ ಯಾವಾಗಲೂ ಕೂಡ ಫಿಕ್ಸ್ಡ್ ಆಗಿರಲ್ಲ. ಸೊ ಯಾವಾಗ ಔಟ್ಫ್ಲೋನೇ ಜಾಸ್ತಿಯಾಗಿ ಇನ್ಫ್ಲೋ ಕಮ್ಮಿ ಇರುತ್ತೆ ಆ ಥರ ಸಿಚುವೇಶನ್ಸಲ್ಲಿ ಮ್ಯಾನೇಜ್ ಮಾಡೋಕ್ಕೆ ನಮಗೇನು ಪ್ರಿಕಾಷನರಿ ಅಂತಂದರೆ ಮುಂಚೆನೇ ನಾವು ಏನು ಪ್ರಿಡಿಕ್ಟ್ ಮಾಡಿ ಇಟ್ಟಿರ್ತೀವಿ. ಆ್ಯಂಡ್ ನೆಕ್ಸ್ಟು ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತ ಅಂದರೆ ಸ್ಪೆಕ್ಯುಲೇಟಿವ್ ಮೋಟಿವ್ ರಿಲೇಟ್ಸ್ ಟು ಹೋಲ್ಡಿಂಗ್ ಕ್ಯಾಶ್ ಟು ಇನ್ವೆಸ್ಟ್ ದ ಪ್ರಾಫಿಟಬಲ್ ಆಪರ್ಚುನಿಟೀಸ್. ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತಂದರೆ ಒಂದೇ ಒಂದು ನೆನ್ಪಿಟ್ಕೊಳ್ಳಿ, ಇರೋ ಆಪರ್ಚುನಿಟೀಸ್ನ ಯಾವುದಾದ್ರೂ ಆಪರ್ಚುನಿಟೀಸ್ ಫ್ಯೂಚರಲ್ಲಿ ಕ್ರಿಯೇಟ್ ಆದರೆ ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ನಾವು ಸ್ವಲ್ಪ ಕ್ಯಾಶ್ನ ಇಟ್ಟಿರ್ತೀವಿ. ಅದನ್ನು ಸ್ಪೆಕ್ಯುಲೇಟಿವ್ ಕ್ಯಾಶ್ ಅಂತ ಕರಿತೀವಿ. ಸಚ್ ಆಪರ್ಚುನಿಟೀಸ್ ಡು ನಾಟ್ ಕಮ್ ರೆಗ್ಯುಲರ್ ಆರ್ಡರ್. ಸೊ ಈ ಥರ ಆಪರ್ಚುನಿಟೀಸ್ ರೆಗ್ಯುಲರ್ ಬರಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒನ್ಸ್ ಇನ್ ಎ ವೈಲ್ ಬಂದಾಗ ನಾ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಆ ಥರ ಏನಾಗುತ್ತೆ ಅಂದರೆ ಆ ಥರ ಟೈಮಲ್ಲಿ ಸ್ವಲ್ಪ ಅಮೌಂಟ್ ಬೇಕಾಗಿರುತ್ತಲ್ವ, ಅದನ್ನು ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತೀವಿ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ. ಫಾರ್ ಎಕ್ಸಾಂಪಲ್, ದ ಪ್ರೈಸಸ್ ಆಫ್ ರಾ ಮೆಟೀರಿಯಲ್ಸ್ ಮೇ ಫಾಲ್ ಟೆಂಪ್ರರ್ಲಿ, ದ ಫರ್ಮ್ ಮೇ ಲೈಕ್ ಟು ಮೇಕ್ ದ ಪರ್ಚೇಸ್ ಆಫ್ ದೀಸ್ ಪ್ರೈಸಸ್. ಸೊ ಈಗ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಅಂದ್ಕೊಳ್ಳಿ, ರೆಗ್ಯುಲರ್ ಆಗಿ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ರಾ ಮೆಟೀರಿಯಲ್ ಪ್ರೈಸಸ್ ತುಂಬ ಡೌನ್ ಆಯಿತು ಅಂದಾಗ ಅವಾಗ ನಾವು ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ಯಾಕಂತಂದರೆ ರಾ ಮೆಟೀರಿಯಲ್ ಪ್ರೈಸ್ ಕಮ್ಮಿ ಆದಾಗ ನಾವು ಪರ್ಚೇಸಿಂಗ್ ಜಾಸ್ತಿ ಮಾಡಬೇಕಾಗತ್ತೆ. ಸೊ ಆ ಥರ ಆಪರ್ಚುನಿಟೀಸ್ನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಸ್ಪೆಕ್ಯುಲೇಟಿವ್ ಮೋಟಿವ್ ಕ್ಯಾಶ್ ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಕಾಂಪನ್ಸೇಟರಿ ಮೋಟಿವ್ ಅಂತ ಅಂದರೆ ದ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಇನ್ವಾಲ್ವ್ಸ್ ಮನಿ ಈದರ್ ಇನ್ ದೇರ್ ಫ್ರಮ್ ರೆಸಿಪ್ಟ್ or payments. These receipt and payments are usually handled with the help of bank account. Most bank account charges monthly fee and also demand that there should be a always minimum balance. So compensatory motive ಅಂತಂದರೆ ನಾವು ಮಿನಿಮಮ್ ಬ್ಯಾಲೆನ್ಸನ್ನ ಬಿಸ್ನೆಸ್ಸಲ್ಲಿ ಅಥವಾ ಬ್ಯಾಂಕಲ್ಲಿ ಈಗ ನಾವು ಮಿನಿಮಮ್ ಬ್ಯಾಲೆನ್ಸ್ ಇಷ್ಟು ಅಂತ ಯಾವಾಗಲೂ ಕೂಡ ಮೇಂಟೈನ್ ಮಾಡಿರಬೇಕು. ಆ ಅಮೌಂಟನ್ನು ಕಾಂಪೆನ್ಸೇಟರಿ ಮೋಟಿವ್ ಅಂತೀವಿ. ಸೊ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಕಾಂಪೆನ್ಸೇಟರಿ ಮೋಟಿವ್ ಅಂತ ಅಂದರೆ ನಾವು ಮಿನಿಮಮ್ ಬ್ಯಾಲೆನ್ಸನ್ನು ಬಿಸ್ನೆಸ್ಸಲ್ಲಿ ಮತ್ತು ಬ್ಯಾಂಕಲ್ಲಿ ಮೇಂಟೈನ್ ಮಾಡ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೋಸ್ಟ್ ಬಿಸ್ನೆಸ್ ಬ್ಯಾಂಕ್ ಅಕೌಂಟ್ಸ್ ಆರ್ ಚಾರ್ಜ್ ಎ ಮಂತ್ಲಿ fee and a demand there should be a always minimum cash balance for performing various transactions for business organization. So ಇದು ಬರೆದ್ರೆ ಸಾಕು. ಆ್ಯಂಡ್ ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತ ಅಂದರೆ ಇರೋ ಆಪರ್ಚುನಿಟೀಸ್ನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ. ಪ್ರಿಕಾಷನರಿ ಮೋಟಿವ್ಸ್ ಅಂತ ಅಂದರೆ ಇನ್ಫ್ಲೋ ಮತ್ತು ಔಟ್ಫ್ಲೋದಲ್ಲಿ ಏನಾದರೂ ವೇರಿಯೇಷನ್ಸ್ ಆದಾಗ ಆ ಟೈಮಲ್ಲಿ ನಮಗೆ ಕ್ಯಾಶ್ ಫ್ಲೋ ಬೇಕಾಗುತ್ತೆ. ಮತ್ತು ಇಲ್ಲಿ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಅಂತಂದರೆ ಡೇ ಟು ಡೇ ಆಪ್ರೇಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ನ ಪೇ ಮಾಡಬೇಕು, ಡಿವಿಡೆಂಡ್ಸ್ನ ಪೇ ಮಾಡಬೇಕು, ರೆಂಟ್ನ ಪೇ ಮಾಡಬೇಕು, ವೇಜಸ್ನ ಪೇ
ಪೇ ಮಾಡಬೇಕು, ಈ ರೀತಿ ಏನಾದರೂ ಎಕ್ಸ್ಪೆನ್ಸಸ್ ಬರುತ್ತಲ್ಲ ಆ ಎಕ್ಸ್ಪೆನ್ಸಸ್ನ ಪೇ ಮಾಡೋಕ್ಕೆ ಇರೋವಂಥದ್ದು ಟ್ರಾನ್ಸಾಕ್ಷನ್ಸ್ ಅಂತಂದರೆ ಎಕ್ಸ್ಪೆನ್ಸಸ್ನ ಮೀಟ್ ಮಾಡೋಕ್ಕೆ. ಪ್ರಿಕಾಷನರಿ ಮೋಟಿವ್ ಅಂತ ಅಂದರೆ ಕ್ಯಾಶ್ ಇನ್ಫ್ಲೋ ಮತ್ತು ಔಟ್ಫ್ಲೋದಲ್ಲಿ ಏನಾದರೂ ಜಾಸ್ತಿ ವೇರಿಯೇಷನ್ ಆದಾಗ, ಸೊ ವೇರಿಯೇಷನ್ ಇನ್ನು ಕ್ಯಾಶ್ ಫ್ಲೋ ಆ್ಯಂಡ್ ಔಟ್ಫ್ಲೋನಲ್ಲಿ ವೇರಿಯೇಷನ್ ಆದಾಗ ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತ ಅಂದರೆ, ಸೊ ಇಲ್ಲಿ ನಿಮಗೆ ಗೊತ್ತಿದೆ ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತಂದರೆ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ, ಏನಾದರೂ ಆಪರ್ಚುನಿಟೀಸ್ ಕ್ರಿಯೇಟ್ ಆದಾಗ, ಸೊ ಪ್ರಾಫಿಟೇಬಲ್ ಆಪರ್ಚುನಿಟೀಸ್ ವೆನ್ ದೇ ಅರೈಸ್, ಸೊ ಸಚ್ ಅ ಟೈಮ್ ವಿ ನೀಡ್ ಅ ಸ್ಪೆಕ್ಯುಲೇಟಿವ್ motive. And compensatory motive ಅಂತಂದರೆ ಮಿನಿಮಮ್ ಬ್ಯಾಲೆನ್ಸು. ಸೊ ಒನ್ ಸೆಕೆಂಡ್ ಅಲ್ಲಿ ರೈಟ್ ಹಿಯರ್. ಸೊ ಮೀಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋನ ಮೇಂಟೈನ್ ಮಾಡೋಕ್ಕೆ. ಆ್ಯಂಡ್ ಇಯರ್ ಸ್ಪೆಕ್ಯುಲೇಟಿವ್ ಅಂತ ಅಂದರೆ ಯುಟಿಲೈಸಿಂಗ್ ದ ಆಪರ್ಚುನಿಟೀಸ್, ಇಲ್ಲೇ ಮಾರ್ಕ್ ಮಾಡ್ತೀವಿ ಪ್ರಾಫಿಟೇಬಲ್ ಆಪರ್ಚುನಿಟೀಸ್. ಆ್ಯಂಡ್ ಕಾಂಪನ್ಸೇಟರಿ ಅಂದರೆ ಮಿನಿಮಮ್ ಕ್ಯಾಶ್ ಬ್ಯಾಲೆನ್ಸ್ ವಿ ಹ್ಯಾವ್ ಟು ಮೇಂಟೈನ್ ಇನ್ ದ ಬಿಸ್ನೆಸ್ ಆ್ಯಂಡ್ ಬ್ಯಾಂಕ್. Yes. Next fourth question nodi, it is very easy question. Calculate the future value at the end of the 5 years of the following series of payment at 10% rate of interest anta kelidare. ಅದಾದಮೇಲೆ ಇಯರ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ. ಫಸ್ಟ್ ಇಯರಲ್ಲಿ 4000 ಇದೆ, ಸೆಕೆಂಡ್ ಇಯರಲ್ಲಿ 5000 ಆ್ಯಂಡ್ ಥರ್ಡ್ ಇಯರಲ್ಲಿ 6000, ಫೋರ್ತ್ ಇಯರಲ್ಲಿ 7 ಆ್ಯಂಡ್ ಫಿಫ್ತ್ ಇಯರಲ್ಲಿ 8000. ಸೊ ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ ಮತ್ತು ರೇಟ್ ಆಫ್ ಇಂಟ್ರೆಸ್ಟು 10% ಕೊಟ್ಟಿದ್ದಾರೆ. ಈ ಅಮೌಂಟಿಂದ ಆಫ್ಟರ್ 5 years ಟೋಟಲ್ ಫ್ಯೂಚರ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ವೆರಿ ಸಿಂಪಲ್. ಸೊ ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ಸ್ ವ್ಯಾಲ್ಯೂ ಅಂತ ಹೆಡ್ಡಿಂಗ್ ತಗೊಳ್ಳಿ. ಇದಕ್ಕೆ ಫಾರ್ಮುಲಾ ಏನಂತ ಅಂದರೆ R1 ಅಂತ ಅಂದರೆ ಫಸ್ಟ್ ಇಯರ್, R1 ಇಂಟು ಯಾವ ರೀತಿ ಅಂತ ಅಂದರೆ 1 + i ಪವರ್ ಆಫ್ n - 1. ಸೊ ಇದು ಫಸ್ಟ್ ಇಯರ್ಗೆ ಫಾರ್ಮುಲಾ. ಅದೇ ರೀತಿ ಸೆಕೆಂಡ್ ಇಯರ್ಗೆ R2 1 + i n ಪವರ್ ಆಫ್ 2. ಈ ರೀತಿ ಎಷ್ಟು ಇಯರ್ ಕೊಟ್ಟಿದ್ದಾರೆ? 5 years ಕೊಟ್ಟಿದ್ದಾರೆ. 5 years ತನಕ ತಗೊಳ್ಳಿ. ಏನಂತಂದರೆ R1 ಇಂಟು 1 + i ಪವರ್ ಆಫ್ n - 1 ಪ್ಲಸ್ R2 ಇಂಟು 1 + i ಪವರ್ ಆಫ್ n - 2, R3 R4 R5 ಸೇಮ್ ಫಾರ್ಮುಲಾನೇ. ಸೊ ಪ್ಲಸ್ R3 ಈ ರೀತಿ ತಗೊಳ್ಳಿ, ಆಯಿತಾ? ಸೊ ಈಗ ಫಸ್ಟ್ ಇಯರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 4000 ಕೊಟ್ಟಿದ್ದಾರೆ. ಸೊ R1 ಅಂತ ಅಂದರೆ ಫಸ್ಟ್ ಇಯರ್ ಅಮೌಂಟು 4000 ಇದೆ. ಆ್ಯಂಡ್ 1 ಈಸ್ ಕಾಮನ್ ಫ್ಯಾಕ್ಟರ್. ಆ್ಯಂಡ್ ಇಂಟ್ರೆಸ್ಟನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಅಂತಂದರೆ 10/100 ಮಾಡಿ. 10/100 ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂದರೆ 0.10 ಸಿಗುತ್ತೆ. ಸೊ ಇಲ್ಲಿ ನೋಡಿ, ಒಂದು ಸೆಕೆಂಡ್ ಕ್ಯಾಲ್ಕುಲೇಟರಲ್ಲಿ 10/100 ಮಾಡಿ ಅದನ್ನು ನೀವು ಈ ರೀತಿ ಕನ್ವರ್ಟ್ ಮಾಡ್ಕೊಳ್ಳಿ. 0.1 ಅಂದರೂ ಓಕೆ, 0.10 ಬೋತ್ ಆರ್ ಸೇಮ್. ಸೊ ಫಸ್ಟ್ ಇಯರಲ್ಲಿ 4000 ಇದೆ ಆ್ಯಂಡ್ 0.10 ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟಾಗಿ ತೊಗೊಂಡಿದ್ದಾರೆ. ಬೇಕು ಅಂದರೆ ಇಲ್ಲಿ ಇನ್ನೊಂದು ಸ್ಟೆಪ್ನ ಆ್ಯಡ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತಂದರೆ 1 + i ಎಷ್ಟು ಬರುತ್ತೆ? 0.10 ಬರುತ್ತೆ. ಸೊ ಆ್ಯಡ್ ಮಾಡಿದ್ರೆ 1.10, ಇಲ್ಲಾಂದರೆ ಡೈರೆಕ್ಟಾಗೆ ಬರ್ಕೊಳ್ಳಿ. ಸೊ ಇಲ್ಲಿ ಸಿಂಪ್ಲಿಫೈ ನೋಡಿ, ಇಲ್ಲಿ ಬರ್ ತೋರಿಸಿನಿ. ಫಾರ್ಮುಲಾ ಏನಂತಂದರೆ R1 1 + i ಪವರ್ ಆಫ್ -1 ಇದೆ. R ಅಂದರೆ ಎಷ್ಟು? ಫಸ್ಟ್ ಇಯರು 4000 1 ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಎಷ್ಟು ಬಂದಿದೆ ಅಂದರೆ 0.1 ಆ್ಯಂಡ್ n ಬಂದು 5 years ಮೈನಸ್ ಇದಿದೆಯಲ್ವಾ 4000. ಇಲ್ಲಿ 1.10 ಡೈರೆಕ್ಟಾಗಿ ತೊಗೊಂಡಿದ್ದಾರೆ. ಇದಕ್ಕೆ 1.10 -5 - 1 ಈ ರೀತಿ ತೊಗೊಂಡಿದ್ದಾರೆ. ಓಕೆನಾ? ಸೊ ಇದ್ರ ಮೇಲೆ ನಾನು ಆಲ್ರೆಡಿ ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ, ಒನ್ಸ್ ಯು ಚೆಕ್. ಸೊ ಫಸ್ಟ್ ಇಲ್ಲಿ 4000, ಸೆಕೆಂಡ್ ಇಯರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 5000 ಕೊಟ್ಟಿದ್ದಾರೆ. ಸೇಮು 1.10 5 - 2 ಬರುತ್ತೆ ಸೆಕೆಂಡ್ ಇಯರ್ಗೆ. ಆ್ಯಂಡ್ ಥರ್ಡ್ ಇಯರ್ಗೆ ಎಷ್ಟು ಕೊಟ್ಟಿದ್ದಾರೆ? 6000 ಕೊಟ್ಟಿದ್ದಾರೆ. ಇಲ್ಲಿ 6000 ಇಂಟು 1.10 5 - 3 ಬರುತ್ತೆ. ಆ್ಯಂಡ್ ಫೋರ್ತ್ ಇಯರಲ್ಲಿ 7000 ಕೊಟ್ಟಿದ್ದಾರೆ. 7000 ಇಂಟು 1.10 ಪವರ್ ಆಫ್ 5 - 4 ಬರುತ್ತೆ. ಆ್ಯಂಡ್ ಲಾಸ್ಟ್ ಫಿಫ್ತ್ ಇಯರ್ಗೆ 8000 ಇಂಟು 1.10 -5.5 ಬರುತ್ತೆ. ಸೊ ಇವಾಗ ನೋಡಿ, ನೆಕ್ಸ್ಟ್ ಏನಂತಂದರೆ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. 4000 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 1.10 ಆ್ಯಸ್ ಇಟ್ ಈಸ್, 5 - 1 ಮಾಡಿದ್ರೆ 4 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 5000 1.10 ಆ್ಯಸ್ ಇಟ್ ಈಸ್, 5 - 2 ಮಾಡಿದ್ರೆ 3 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 6000 1.1 5 - 3 ಮಾಡಿದ್ರೆ 2 ಬರುತ್ತೆ. 7000 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 1.10 ಆ್ಯಸ್ ಇಟ್ ಈಸ್, 5 - 4 ಮಾಡಿದ್ರೆ 1 ಬರುತ್ತೆ. ಬಟ್ ಲಾಸ್ಟ್ ಇಯರ್ ನಿಮಗೆ 0 ಅಂತ ಬರುತ್ತೆ. ಬಟ್ ನಾವು ಇಲ್ಲಿ 0 ಅಂತ ತೊಗೊಳಕ್ಕಾಗಲ್ಲ, ತೊಗೋಬಾರ್ದು. ಆವಾಗ ಏನಂತಂದರೆ ಇಲ್ಲಿ 0 ಅಂತಂದರೆ ಇದನ್ನು ಕೂಡ 0 ಆಗಿಬಿಡುತ್ತೆ. ಹಾಗಾಗಿ 8000ನ ತೊಗೊಂಡು ಇದನ್ನು 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಲಾಸ್ಟ್ ಏನಿರುತ್ತಲ್ವ ಅದನ್ನು ಜಸ್ಟ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ಸೇಮ್ ಮೆಥಡ್ ಅಪ್ಲಿಕೇಬಲ್ ಆಗುತ್ತೆ. ಸೊ ನಾವು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಇಲ್ಲಿ ಫಸ್ಟ್ ಕೊಟ್ಟಿದ್ದಾರೆ ನೋಡಿ, 4000 ಆ್ಯಸ್ ಇಟ್ ಈಸ್ ಬರ್ಕೊಡಿ. ಈಗ 1
1.1 ಇಂಟು 1.1 ಇಂಟು 1.1 ಇಂಟು 1.1 4 ಟೈಮ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬಂತು 1.46 ಬಂತು. ಸೊ ಬಂದಿದೆಯಾ 4000 ಇಂಟು 1.46. ನೆಕ್ಸ್ಟು 5000 1.1 ಇಂಟು 1.1 ಇಂಟು 1.1 3 ಟೈಮ್ಸ್ ಮಾಡಿದ್ರೆ 1.33 ಬರುತ್ತೆ. ಆ್ಯಂಡ್ 6000 ಹ್ಯಾಡ್ಸ್ ಇಟ್ ಈಸ್ 1.1 ಇಂಟು 1.1 ಅಂದರೆ 0 ಹಾಕಿದ್ರೂ ಸೇಮೆ, 1.0 ಅಂತಾದರೂ ಸೇಮೆ ಅಥವಾ 1.1 ಅಂದ್ರೂ ಸೇಮೆ ಅಲ್ವಾ. 1.1 ಇಂಟು 1.1 ಮಾಡಿದ್ರೆ 1.21 ಬರುತ್ತೆ. ಸೊ ಇಲ್ಲಿ 1.1 ಬರುತ್ತೆ. ಆ್ಯಂಡ್ ಲಾಸ್ಟ್ 8000. ಇವಾಗ ಟೋಟಲ್ ಮಾಡಿ ಯಾವ ರೀತಿ ಅಂತ ಅಂದರೆ 4000 ಇಂಟು ನಾವು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ 4000 ಇಂಟು 1.46 ಮಾಡಿದ್ರೆ ಎಷ್ಟು ಬರುತ್ತೆ 5840 ಪ್ಲಸ್ ಅದಾದಮೇಲೆ ನೆಕ್ಸ್ಟು 5000 ಇಂಟು 1.33 ಮಾಡಿದ್ರೆ ಎಷ್ಟು ಬರುತ್ತೆ 6650 ಆ್ಯಂಡ್ 6000 ಇಂಟು 1.21 ಮಾಡಿದ್ರೆ ಎಷ್ಟು ಬರುತ್ತೆ 6000 ಬರುತ್ತೆ. ಆ್ಯಂಡ್ 7000 ಇಂಟು 1.1 ಮಾಡಿದ್ರೆ 7000 ಇಂಟು 1.1 ಮಾಡಿದ್ರೆ ಎಷ್ಟು ಬರುತ್ತೆ 7700 ಆ್ಯಂಡ್ 8000. ಇವಾಗ ಟೋಟಲ್ ಮಾಡಿ 5840 ಪ್ಲಸ್ 6650 ಪ್ಲಸ್ 7260 ಪ್ಲಸ್ 7700 ಪ್ಲಸ್ 8000 ಮಾಡಿದ್ರೆ ದ ಫ್ಯೂಚರ್ ವ್ಯಾಲ್ಯೂ ಈಸ್ ಟೋಟಲ್ ಫ್ಯೂಚರ್ ವ್ಯಾಲ್ಯೂ ಬಂದು ಎಷ್ಟಾಗುತ್ತೆ ಅಂದರೆ 35450 ಬಂದಿದೆ. ಸೊ ಇಲ್ಲಿ ನೋಡಿ 35450. ಸೊ ಫಾರ್ಮುಲಾ ನೀವು ಒಂದನ್ನು ನೆನ್ಪಿಟ್ಕೊಳ್ಳಿ, ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಅದೇ ಸೆಕೆಂಡ್ ಇಯರ್ಗೆ R2 1 ಪ್ಲಸ್ I n-2. ಸೊ ಈ ರೀತಿ ಎಷ್ಟು ಇಯರ್ ಕೊಟ್ಟಿದ್ದಾರೆ ಅಷ್ಟೇ ಇಯರ್. ಸಮ್ಟೈಮ್ಸ್ ಸಮ್ ಪ್ರಾಬ್ಲಮ್ಸ್ಗೆ 6 ಕೊಡ್ತಾರೆ ಅಥವಾ 4 ಕೊಡ್ತಾರೆ 5 ಕೊಡ್ತಾರೆ. ಇಟ್ಸ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಇಯರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ. ಮತ್ತು ರೇಟನ್ನು ಇಲ್ಲಿ ಇಯರ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಪ್ರಿನ್ಸಿಪಲ್ ಅಮೌಂಟ್ ಎಲ್ಲ ಇಯರ್ಗೂ ಕೊಟ್ಟಿರ್ತಾರೆ. ರೇಟ್ ಏನಂತಂದರೆ ಎಲ್ಲ ಇಯರ್ಗೂ ಸೇಮೇ ಇರುತ್ತೆ 10%. ತುಂಬ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಆಲ್ರೆಡಿ ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ ಎರಡರ ಮೇಲೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದ್ಸರಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಆ್ಯಂಡ್ ಫಿಫ್ತ್ ಕ್ವಶನ್ ಏನಂಗೆ ಕೇಳಿದ್ದಾರೆ ಅಂತಂದರೆ ಎ ಫರ್ಮ್ ಹ್ಯಾಸ್ ಸೇಲ್ಸ್ ಆಫ್ ರುಪೀಸ್ 20 lakh, ವೇರಿಯಬಲ್ ಕಾಸ್ಟ್ ಆಫ್ ರುಪೀಸ್ 14 lakh, ಫಿಕ್ಸ್ಡ್ ಕಾಸ್ಟ್ ಆಫ್ ರುಪೀಸ್ 4 lakh, 10% ಡೆಟ್ ಕ್ಯಾಪಿಟಲ್ ಆಫ್ ರುಪೀಸ್ 10 lakh, ಕ್ಯಾಲ್ಕುಲೇಟ್ 3 ಟೈಪ್ಸ್ ಆಫ್ ಲಿವರೇಜ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಈ ಫಾರ್ಮಲ್ಲಿ ಟೋಟಲ್ ಸೇಲ್ಸ್ ಎಷ್ಟಿದೆ 20 lakh ಇದೆ, ವೇರಿಯಬಲ್ ಕಾಸ್ಟು 14 lakh ಇದೆ, ಫಿಕ್ಸ್ಡ್ ಕಾಸ್ಟು 4 lakh ಇದೆ, 10% ಡೆಟ್ ಕ್ಯಾಪಿಟಲ್ ಆಫ್ ರುಪೀಸ್ 10 lakh ಇದೆ. ಕ್ಯಾಲ್ಕುಲೇಟ್ 3 ಟೈಪ್ಸ್ ಆಫ್ ಲಿವರೇಜಸ್ ಅಂತ ಅಂದರೆ ಯಾವುದು ಫೈನಾನ್ಷಿಯಲ್ ಲಿವರೇಜ್, ಆಪರೇಟಿಂಗ್ ಲಿವರೇಜ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟು ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ಲಿವರೇಜ್ ಅಂತ ತಗೊಳ್ಳಿ. ಸೊ ಪರ್ಟಿಕ್ಯುಲರ್ಸ್ ಅಂತ ತಗೊಳ್ಳಿ ಬೇಕು ಅಂತ ಅಂದರೆ ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟು. ಸೊ ಫಸ್ಟ್ ಏನಂತಂದರೆ ಸೇಲ್ಸ್ ಎಷ್ಟಿದೆ ಅಂದರೆ 20 lakh ಇದೆ. ಸೇಲ್ಸ್ 20 lakh. ಅದರಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿ. ವೇರಿಯಬಲ್ ಕಾಸ್ಟ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನ್ ಎಷ್ಟು ವೇರಿಯಬಲ್ ಕಾಸ್ಟು 14 lakh ಇದೆ. 20 lakhಲ್ಲಿ 14 lakhನ ಲೆಸ್ ಮಾಡಿದರೆ 20 lakhಲ್ಲಿ 14 lakh ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ನು 6 lakh ಬರುತ್ತೆ. ಅದರಲ್ಲಿ ಫಿಕ್ಸ್ಡ್ ಕಾಸ್ಟ್ 4 lakhನ ಲೆಸ್ ಮಾಡಿ. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ 4 lakh ಇದೆ. ಫಿಕ್ಸ್ಡ್ ಕಾಸ್ಟ್ 4 lakhನ ಲೆಸ್ ಮಾಡಿದ್ರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ EBIT ಎಷ್ಟು ಬರುತ್ತೆ ಅಂದರೆ 2 lakh ಬರುತ್ತೆ. ಸೊ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಕಂಪನಿನಲ್ಲಿ 20 lakh ಇದೆ. ಅದರಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ 6 lakh. ಈ 6 lakhಲ್ಲಿ ಫಿಕ್ಸ್ಡ್ ಕಾಸ್ಟ್ 4 lakh ಇದೆ, ಅದನ್ನು ಲೆಸ್ ಮಾಡಿದ್ರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸು 2 lakh ಸಿಗುತ್ತೆ. ಸೊ ಇದರಲ್ಲಿ ಮತ್ತೆ ಇಂಟ್ರೆಸ್ಟ್ ಇದೆ. ಇಂಟ್ರೆಸ್ಟ್ ಅಂತ ಏನಂದರೆ 10% ಡೆಟ್ ಕ್ಯಾಪಿಟಲ್ ಆಫ್ ರುಪೀಸ್ 10 lakh ಅಂತ. ಸೊ 10 lakh ಮೇಲೆ 10%ನ್ನು ಕ್ಯಾಲ್ಕುಲೇಟ್ ಮಾಡಿ. 10 lakh ಇಂಟು 10% ಕ್ಯಾಲ್ಕುಲೇಟ್ ಮಾಡಿದ್ರೆ 1 lakhನ ಲೆಸ್ ಮಾಡಿ. ಇಲ್ಲಿ 2 lakhಲ್ಲಿ 1 lakh ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ EBT ಅಂದರೆ ಇಲ್ಲಿ I ಹೋಗಿದೆ. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಎಷ್ಟಿದೆ 1 lakh ಬಂದಿದೆ. ಸೊ ಇದ್ರ ಮೇಲೆ ನಾವು ಫೈನಾನ್ಷಿಯಲ್ ಲಿವರೇಜ್, ಆಪರೇಟಿಂಗ್ ಲಿವರೇಜ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್. ಫೈನಾನ್ಷಿಯಲ್ ಲಿವರೇಜ್ಗೆ ವಾಟ್ ಈಸ್ ದ ಫಾರ್ಮುಲಾ ಅಂತ ಅಂದರೆ EBIT ಡಿವೈಡೆಡ್ ಬೈ EBT. EBIT ನಮಗೆ ಎಷ್ಟು ಬಂದಿದೆ 2 lakh ಬಂದಿದೆ. ಆ್ಯಂಡ್ EBT ಎಷ್ಟು ಬಂದಿದೆ 1 lakh. 2 lakh ಡಿವೈಡೆಡ್ ಬೈ 1 lakh ಮಾಡಿದ್ರೆ ನಮಗೆ ಫೈನಾನ್ಷಿಯಲ್ ಲಿವರೇಜ್ ಎಷ್ಟು ಬರುತ್ತೆ 2 ಬರುತ್ತೆ. ಸೊ ಇಲ್ಲಿ 2 lakh ಡಿವೈಡೆಡ್ ಬೈ 1 lakh ಮಾಡಿದ್ರೆ ಎಷ್ಟು ಬರುತ್ತೆ 2 ಈಸ್ ದ ಫೈನಾನ್ಷಿಯಲ್ ಲಿವರೇಜ್. ಆಪರೇಟ್ ಲಿವರೇಜ್ಗೆ ಏನು ಫಾರ್ಮುಲಾ ಅಂತಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಎಷ್ಟು ಬಂದಿದೆ 6 lakh ಬಂದಿದೆ. ಆ್ಯಂಡ್ EBIT ಎಷ್ಟು ಬಂದಿದೆ 2 lakh ಬಂದಿದೆ. 6 lakh ಡಿವೈಡೆಡ್ ಬೈ 2 lakh ಮಾಡಿದ್ರೆ ಆಪರೇಟಿಂಗ್ ಲಿವರೇಜ್ ಇಸ್ ದ
3 ಲ್ಯಾಕ್. ನಾವು ಕಂಬೈನ್ಡ್ ಲಿವರೇಜ್ಗೆ ಇವೆರಡನ್ನೂ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಫೈನಾನ್ಷಿಯಲ್ ಲಿವರೇಜ್ ಪ್ಲಸ್ ಆಪ್ರೇಟಿಂಗ್ ಲಿವರೇಜ್, ಕಂಬೈನ್ಡ್ ಲಿವರೇಜ್ಗೆ ಎರಡನ್ನೂ ಆ್ಯಡ್ ಮಾಡಿ ಫೈನಾನ್ಷಿಯಲ್ ಲಿವರೇಜ್ ಪ್ಲಸ್ ಆಪ್ರೇಟಿಂಗ್ ಲಿವರೇಜ್ 2 + 3 ಮಾಡಿದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ವ್ಯಾಲ್ಯೂಷನ್ನೇ ತೊಗೊಂಡಿದ್ದೀನಿ. ಸೊ ಇದು ಆನ್ಸರ್ ಇಷ್ಟಿದೆ. ಸಾರಿ, ಇಲ್ಲಿ ಏನಂತಂದರೆ ಕಂಬೈನ್ಡ್ ಲಿವರೇಜ್ಗೆ ಫಾರ್ಮುಲಾ ಏನು ಬರುತ್ತೆ ಅಂದರೆ ಫೈನಾನ್ಷಿಯಲ್ ಲಿವರೇಜ್ ಇಂಟು ಆಪ್ರೇಟಿಂಗ್ ಲಿವರೇಜ್ ಬರುತ್ತೆ. ಸೊ ನಾಟ್ ದಿಸ್. ಇಲ್ಲಿ 2 × 3 ಮಾಡಿದ್ರೆ ಕಂಬೈನ್ಡ್ ಲಿವರೇಜ್ ಎಷ್ಟು ಬರುತ್ತೆ? 6 ಬರುತ್ತೆ. ಸೊ ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕಂಬೈನ್ಡ್ ಲಿವರೇಜ್ ಅಂತಂದರೆ ಇಟ್ ಈಸ್ ಕಂಬೈನ್ಸ್ ಆಫ್ ದ ಫೈನಾನ್ಷಿಯಲ್ ಲಿವರೇಜ್ ಆ್ಯಂಡ್ ಆಪ್ರೇಟಿಂಗ್ ಲಿವರೇಜ್. ಮಲ್ಟಿಪ್ಲೈ ಮಾಡಬೇಕು, ನಾಟ್ ಸಬ್ಸ್ಟ್ರಾಕ್ಷನ್. ಸಾರಿ, ಹ್ಯಾಡ್ ಮಾಡೋಂಗಿಲ್ಲ. ಸಾರಿ, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಕಂಬೈನ್ಡ್ ಲಿವರೇಜ್ಗೆ ಏನಂತಂದರೆ ಫೈನಾನ್ಷಿಯಲ್ ಲಿವರೇಜ್ ಇಂಟು ಆಪ್ರೇಟಿಂಗ್ ಲಿವರೇಜ್. ಫೈನಾನ್ಷಿಯಲ್ ಲಿವರೇಜ್ ಎಷ್ಟು ಬಂದಿದೆ? 2 ಇದೆ ಆ್ಯಂಡ್ ಆಪ್ರೇಟಿಂಗ್ ಲಿವರೇಜ್ 3 ಇದೆ. ಟೋಟಲ್ ಎಷ್ಟಾಗುತ್ತೆ? 2 × 3 = 6 ಆಗುತ್ತೆ. ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ಸೊ ಎಷ್ಟಂತಂದರೆ ಸೇಲ್ಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ. ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ 6 ಲ್ಯಾಕ್ ಸಿಗುತ್ತೆ. ಆ 6 ಲ್ಯಾಕ್ಸಿಂದ ಈ ಫಿಕ್ಸ್ಡ್ ಕಾಸ್ಟ್ 4 ಲ್ಯಾಕ್ನ ಲೆಸ್ ಮಾಡಿದ್ರೆ 2 ಲ್ಯಾಕ್ ಈಸ್ ದ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್. ಅದರಲ್ಲಿ 10%, ಇಲ್ಲಿ ಏನಂತಂದರೆ 10 ಲ್ಯಾಕ್ ಮೇಲೆ 10% ಡೆಟ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿ. 10 ಲ್ಯಾಕ್ ಮೇಲೆ 10%, ಇಲ್ಲಿ ನೋಡಿ 10% ಡೆಟ್ ಕ್ಯಾಪಿಟಲ್ ಆನ್ 10 ಲ್ಯಾಕ್ ಅಂದರೆ 10 ಲ್ಯಾಕ್ ಮೇಲೆ 10% ಕ್ಯಾಪಿಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 1 ಲ್ಯಾಕ್ ಬರುತ್ತೆ. ಆಗ 2 ಲ್ಯಾಕಿಂದ 1 ಲ್ಯಾಕ್ನ ಲೆಸ್ ಮಾಡಿ EBT ಎಷ್ಟು ಬರುತ್ತೆ? 1 ಲ್ಯಾಕ್. ಫೈನಾನ್ಷಿಯಲ್ ಲಿವರೇಜ್ಗೆ ಆಪ್ರೇಷನ್ ಪ್ರಾಫಿಟ್ ಆರ್ EBIT ಡಿವೈಡೆಡ್ ಬೈ EBT 2 ಲ್ಯಾಕ್ ಡಿವೈಡೆಡ್ ಬೈ 1 ಲ್ಯಾಕ್ ಮಾಡಿದ್ರೆ 2. ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ಗೆ ಆಪ್ರೇಟಿಂಗ್ ಲಿವರೇಜ್ಗೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಆಪ್ರೇಷನ್ ಪ್ರಾಫಿಟ್ ಆರ್ EBIT 6 ಲ್ಯಾಕ್ ಡಿವೈಡೆಡ್ ಬೈ 2 ಲ್ಯಾಕ್ ಮಾಡಿದ್ರೆ ನಿಮಗೆ 3 ಬರುತ್ತೆ. ನಾವು ಕಂಬೈನ್ಡ್ ಲಿವರೇಜ್ ಅಂದರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್. ಆ್ಯಕ್ಚುಲಿ ತುಂಬಾ ಈಸಿ ಇದೆ. ಆ್ಯಂಡ್ ನೆಕ್ಸ್ಟು 6th ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ GM ಕಂಪನಿ ಲಿಮಿಟೆಡ್ ಈಸ್ ಕನ್ಸಿಡರಿಂಗ್ ದ ಪರ್ಚೇಸ್ ಆಫ್ ನ್ಯೂ ಮಷೀನ್. 2 alternative machines V and B have been suggested, each costing ₹6 lakh. Following are the expected cash inflows. So first year total ಎಷ್ಟು ಇಯರ್ ಕೊಟ್ಟಿದ್ದಾರೆ ಅಂದರೆ 5 years ಕೊಟ್ಟಿದ್ದಾರೆ. ಇಯರ್ 1, 2, 3, 4, 5. ಮಷಿನ್ V ಬಂದು ಫಸ್ಟ್ ಇಯರಲ್ಲಿ 1,80,000, ಮಷಿನ್ 2 ಬಂದು 2,40,000, ಮಷಿನ್ ಇಯರ್ 3ನಲ್ಲಿ ಮಷಿನ್ V ಬಂದು 3 lakh ಆ್ಯಂಡ್ 4th ಇಯರಲ್ಲಿ 1,80,000 ಆ್ಯಂಡ್ 5th ಇಯರಲ್ಲಿ 1,20,000. ಮಷಿನ್ B 60,000 ಇದೆ, ಸೆಕೆಂಡ್ ಇಯರ್ 1,80,000 ಇದೆ, ಥರ್ಡ್ ಇಯರ್ 2,40,000, 4th year 3,60,000 ಆ್ಯಂಡ್ 5th year 2,40,000. ಸೊ ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್. ಸೊ ಇಲ್ಲಿ ಏನಂತಂದರೆ ಪ್ರಾಬ್ಲಮಲ್ಲಿ GM ಕಂಪನಿ ಅನ್ನೋರು ಸೊ ಹೊಸ ಮಷಿನರಿನ ಇನ್ವೆಸ್ಟ್ ಮಾಡೋಕ್ಕೆ ಅಥವಾ ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದಾರೆ. ಆ ಮಷಿನರಿ ಕಾಸ್ಟ್ ಎಷ್ಟಿದೆ ಅಂದರೆ 6 ಲ್ಯಾಕ್ ಇದೆ. ಅವ್ರ ಹತ್ರ 2 ಪ್ಲ್ಯಾನ್ ಇದೆ. ಒಂದು ಮಷಿನ್ ವಿನ ಪರ್ಚೇಸ್ ಮಾಡಿದ್ರೆ ಸೊ 5 yearsಲ್ಲಿ ಅವ್ರಿಗೆ ಏನೇನು ಆ ಮಷಿನಿಂದ ಔಟ್ಪುಟ್ ಬರುತ್ತೆ, ಅಂದರೆ ಆ ಮಷಿನಿಂದ ಎಷ್ಟು ಅರ್ನಿಂಗ್ಸ್ ಮಾಡ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅದೇ ಮಷಿನ್ ಬಿಯಿಂದ ಎಷ್ಟು ಅರ್ನಿಂಗ್ಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇವೆರಡು ಪ್ರಾಜೆಕ್ಟಲ್ಲಿ ಅಥವಾ ಈ 2 ಮಷಿನ್ಸಲ್ಲಿ ಯಾವುದು ಬೆಸ್ಟು, ಯಾವುದು ಬಿಸ್ನೆಸ್ಗೆ ಸಜೆಸ್ಟ್ ಮಾಡ್ಬೋದು ಅಂತ ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕು. ಸೊ ವೆರಿ ಈಸಿ. ಯಾವ ರೀತಿ ಅಂತ ನೋಡಿ. ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಪೇ ಬ್ಯಾಕ್ ಪೀರಿಯಡ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಅದಾದಮೇಲೆ ಮಷಿನ್ ವಿ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಅಥವಾ ಕ್ಯಾಶ್ ಫ್ಲೋ ಅಂತ ತಗೊಳ್ಳಿ. ಆ್ಯಂಡ್ ಮಷಿನ್ ಬಿ ಕ್ಯುಮ್ಯುಲೇಟಿವ್ ಕ್ಯಾಶ್ ಫ್ಲೋ. ಆ್ಯಂಡ್ ಇಯರ್ ಕೂಡ ಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಒಂದು ಕಾಲಮ್ ಇಯರ್ ಅಂತ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಇಯರ್ ಎಷ್ಟಿದೆ? ಮಷಿನ್ ವಿ 1,80,000 ಇದೆ, ಸೆಕೆಂಡ್ ಇಯರ್ 2,40,000 ಇದೆ, ಥರ್ಡ್ ಇಯರ್ 3 lakh ಇದೆ, 4th ಇಯರ್ 1,80,000, 5th ಇಯರ್ 1,20,000 ಇದೆ. ಅದೇ ರೀತಿ ಮಷಿನ್ ಬಿ ಎಷ್ಟಿದೆ ಅಂದರೆ ಫಸ್ಟ್ ಇಯರಲ್ಲಿ 60,000 ಇದೆ, ಸೆಕೆಂಡ್ ಇಯರಲ್ಲಿ 1,80,000 ಇದೆ, ಥರ್ಡ್ ಇಯರಲ್ಲಿ 2,40,000 ಇದೆ, 4th ಇಯರಲ್ಲಿ 3,60,000 ಇದೆ, 5th ಇಯರಲ್ಲಿ 2,40,000 ಇದೆ. ಸೊ ಇದು ಬಂದು ಕ್ಯಾಶ್ ಇನ್ಫ್ಲೋ. ಏನು ಅಂತಂದರೆ ಆ ಮಷೀನಿಂದ ಪ್ರತಿ ವರ್ಷ ಎಷ್ಟು ಕ್ಯಾಶ್ ಬರುತ್ತೆ, ಎಷ್ಟು ಕ್ಯಾಶ್ ಇನ್ಫ್ಲೋ ಬರುತ್ತೆ ಅಂತ ಎಕ್ಸ್ಪೆಕ್ಟೆಡ್ ರೇಟ್ನ ಕೊಟ್ಟಿದ್ದಾರೆ. ಸೊ ನೀವು ಫಸ್ಟು ಮಷಿನ್ ವಿ ಮಷಿನ್ ಬಿ ಇವೆರಡನ್ನೂ ಬರ್ಕೊಳ್ಳಿ, ಇದನ್ನು ಖಾಲಿ ಬಿಟ್ಟಿರಿ. ಇವಾಗ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತಂದರೆ ವೆರಿ ಸಿಂಪಲ್. ಫಸ್ಟ್ ಇಯರು ಆ ಮಷೀನಿಂದ, ಈಗ ವಿ ಮಷೀನ್ನ ಪರ್ಚೇಸ್ ಮಾಡಿದ್ರೆ ನಾವು ಆ ಮಷೀನಿಂದ ನಮಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂದರೆ ಫಸ್ಟ್ ಇಯರು 1,80,000 ಬಂದಿದೆ. ಸೊ ಎಷ್ಟು ಅಂತ ಅಂದರೆ 1,80,000 ಪ್ಲಸ್ ಸೆಕೆಂಡ್ ಇಯರ್ ಎಷ್ಟಾಗುತ್ತೆ ಅಂತಂದರೆ
40,000 ಆಗುತ್ತೆ. ಸೊ ಫಸ್ಟ್ ಇಯರ್ ಅಲ್ಲಿ 1,80,000 ಬಂದಿದೆ, ಅದನ್ನ ಇಲ್ಲಿ 1,80,000 ಬರ್ದ್ಬಿಡಿ. ಸೆಕೆಂಡ್ ಇಯರ್ಗೆ 2,40,000 ಬಂದಿದೆ. ಈ 1,80,000 ಪ್ಲಸ್ 2,40,000 ಮಾಡಿ, 1,80,000 ಪ್ಲಸ್ 2,40,000 ಮಾಡಿ. ಎಷ್ಟು ಬರುತ್ತೆ? ಸೆಕೆಂಡ್ ಇಯರ್ಗೆ 4,20,000 ಬಂದಿದೆ. ಥರ್ಡ್ ಇಯರ್ಗೆ 4,20,000 ಪ್ಲಸ್ 3,00,000 ಮಾಡಿ. 4,20,000 ಇರೋದನ್ನ ಪ್ಲಸ್ 3,00,000 ಮಾಡಿದ್ರೆ ಎಷ್ಟಾಗುತ್ತೆ? 7,20,000 ಬರುತ್ತೆ. ನೆಕ್ಸ್ಟು 7,20,000ಗೆ ಫೋರ್ತ್ ಇಯರಿಂದ ಎಷ್ಟು ಬಂದಿದೆ? 1,80,000 ಬಂದಿದೆ. ಟೋಟಲ್ 9,00,000. ಮತ್ತೆ 9,00,000ಗೆ 1,20,000ನ ಆ್ಯಡ್ ಮಾಡಿ. ಟೋಟಲ್ ಮಷಿನ್ ಕಾಸ್ಟ್ 5 ಇಯರ್ಸ್ಗೆ ಕ್ಯಾಶ್ ಇನ್ಫ್ಲೋಸ್ ಎಷ್ಟಾಗಿದೆ? 10,20,000 ಆಗಿದೆ. ಆಯಿತಾ? ಸೊ ಇದು ಫಾರ್ಮುಲಾ. ಅದಾದಮೇಲೆ ನೆಕ್ಸ್ಟ್ ಮಷಿನ್ ಬಿ ನೋಡಿ. ಫಸ್ಟ್ ಇಯರಲ್ಲಿ 60,000 ಇದೆ, 60,000 ತೊಗೊಳ್ಳಿ. 60,000ಗೆ ಸೆಕೆಂಡ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 1,80,000 ಆ್ಯಡ್ ಮಾಡಿ, ಆವಾಗ 2,40,000 ಬರುತ್ತೆ. ಈ 2,40,000ಗೆ ಮತ್ತೆ 2,40,000ನ ಆ್ಯಡ್ ಮಾಡಿ. 2,40,000 ಪ್ಲಸ್ 2,40,000 ಮಾಡಿದ್ರೆ 4,80,000 ಬಂತಾ? ಈ 4,80,000ಗೆ ಫೋರ್ತ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 3,60,000 ಇದೆ, 8,40,000. ಈ 8,40,000ಗೆ ಫಿಫ್ತ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟು? 2,40,000 ಆ್ಯಡ್ ಮಾಡಿದ್ರೆ 10,80,000 ಬರುತ್ತೆ. ಸೊ ಇವಾಗ ನಾವು ಈ ಮಷಿನ್ಗೆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಎಷ್ಟು? 6,00,000ನ ಇನ್ವೆಸ್ಟ್ ಮಾಡಿದ್ದೀವಿ. ಆ 6,00,000ನ ರಿಕವರಿ ಮಾಡ್ಕೊಳ್ಳೋಕ್ಕೆ ನಮಗೆ ಎಷ್ಟು ಟೈಮ್ ಬೇಕು? ಪೇ ಬ್ಯಾಕ್ ಪೀರಿಯಡ್ ಅಂತ ಅಂದರೆ ಆ 6,00,000ನ ಇನ್ವೆಸ್ಟ್ ಮಾಡಿರೋ ಅಮೌಂಟನ್ನು ಎಷ್ಟು ಇನ್ವೆಸ್ಟ್ ಮಾಡಿದರೆ 6,00,000ನ ಇನ್ವೆಸ್ಟ್ ಮಾಡಿರೋದನ್ನು ರಿಕವರಿ ಎಷ್ಟು ಇಯರ್ಗೆ ಮಾಡ್ಕೊಳ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಇಯರಲ್ಲಿ ನೋಡಿ, ಮಷಿನ್ ವಿನಲ್ಲಿ 1,80,000, 2,40,000, 3,00,000, 1,80,000, 1,20,000 ಕೊಟ್ಟಿದ್ದಾರೆ. ಮಷಿನ್ ಬಿನಲ್ಲಿ 60,000, 1,80,000, 2,40,000, 3,60,000, 2,40,000 ಕೊಟ್ಟಿದ್ದಾರೆ. ಆ್ಯಂಡ್ ಅದನ್ನು ನಾವಿಲ್ಲಿ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ನ ಮಾಡಿದ್ದೀವಿ. ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಅಂದರೆ ಫಸ್ಟ್ ಆಸ್ ಇಟ್ ಈಸ್ ಇದನ್ನು ಬರೀರಿ. 1,80,000ಗೆ 2,40,000 4 ಆ್ಯಡ್ ಮಾಡಿದ್ರೆ 4,20,000 ಬರುತ್ತೆ. 4,20,000ಗೆ 3,00,000 ಆ್ಯಡ್ ಮಾಡಿದ್ರೆ 7,20,000 ಬರುತ್ತೆ. 7,20,000ಗೆ 1,80,000ನ ಆ್ಯಡ್ ಮಾಡಿ, ಆವಾಗ 9,00,000 ಬರುತ್ತೆ. 9,00,000 ಪ್ಲಸ್ 1,20,000 ಮಾಡಿದ್ರೆ 10,20,000 ಬರುತ್ತೆ. ಇದನ್ನು ಕೂಡ ಸೇಮು. 60,000, 60,000, 60,000 ಪ್ಲಸ್ 1,80,000, 2,40,000. 2,40,000ಗೆ 2,40,000ನ ಆ್ಯಡ್ ಮಾಡಿದ್ರೆ 4,80,000. 4,80,000ಗೆ 3,60,000 ಆ್ಯಡ್ ಮಾಡಿದ್ರೆ 8,40,000. 8,40,000ಗೆ 2,40,000ನ ಆ್ಯಡ್ ಮಾಡಿ 10,80,000. ಸೊ ಎರಡೂ ಮಷಿನ್ಸ್ಗೂ ನಾವು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇವಾಗ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ಗೆ ಏನು ಫಾರ್ಮುಲಾ ಅಂತ ಅಂದರೆ, ಸೊ ಇಲ್ಲಿ ನೋಡಿ, ನಮಗೆ ಬರಬೇಕಾಗಿರೋದೆಷ್ಟು? 6,000. 6,000 ಯಾವ ಇಯರಲ್ಲಿ ರಿಕವರಿ ಆಗಿದೆ ನೋಡಿ? ಮಷಿನ್ ವಿ, ಇದು ಬಂದು ಮಷಿನ್ ವಿಗೆ 6,000 ರಿಕವರಿ ಆಗೋಕ್ಕೆ 2 ಇಯರ್ಸ್ 3 ಇಯರ್ಸ್ ಬೇಕಾಗಿದೆ. 3 ಇಯರ್ಸಲ್ಲಿ ನಮ್ಗೆ ಎಷ್ಟಾಗಿದೆ? 7,20,000 ಆಗಿದೆ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಏನಂತಂದರೆ 2 ಇಯರ್ಸ್ ಆಗಿದೆ. 2 ಇಯರ್ಸು 6,00,000ಅಲ್ಲಿ 7,20,000ಅಲ್ಲಿ 7,20,000ನ ಅರ್ನ್ ಮಾಡಿದೆ. ಈಗ 6,00,000ಇಂದ 2 ಇಯರ್ಸ್ ಸೆಕೆಂಡ್ ಇಯರ್ ಅಮೌಂಟ್ ಏನಿದೆ ಅದನ್ನು ಲೆಸ್ ಮಾಡಿ. ಸೊ 6,00,000 ಮೈನಸ್ ಸೆಕೆಂಡ್ ಇಯರ್ ಅಮೌಂಟ್ ಏನು ಬಂದಿದೆ ಟೋಟಲ್ 4,20,000ನ ಲೆಸ್ ಮಾಡಿ. ಅವಾಗ ಎಷ್ಟು ಸಿಗುತ್ತೆ ನಿಮಗೆ? 1,80,000 ಸಿಗುತ್ತೆ. 1,80,000 ಡಿವೈಡೆಡ್ ಬೈ 1,80,000 ಡಿವೈಡೆಡ್ ಬೈ 3,00,000 ಮಾಡಿ. 3,00,000 ಯಾವುದು ಅಂತಂದರೆ ಈ ಥರ್ಡ್ ಇಯರಲ್ಲಿ ಅಮೌಂಟ್ ಎಷ್ಟು ಬಂದಿದೆ ಅಂತ 3,00,000 ಮಾಡಿ. ಆವಾಗ ನಿಮಗೆ ಏನಾಗುತ್ತೆ ಅಂದರೆ 2 ಪ್ಲಸ್ ಎಷ್ಟು ಬರುತ್ತೆ? 1,80,000 ಡಿವೈಡೆಡ್ ಬೈ 3,00,000 ಮಾಡಿದ್ರೆ 0.6 ಬರುತ್ತೆ. 0.6 ಅಲ್ಲಿಗೆ 2.6 ಇಯರ್ಸ್. ಸೊ ನೀವು ಮಷಿನ್ ಎ ಮೇಲೆ ಇನ್ವೆಸ್ಟ್ ಮಾಡಿದ್ರೆ 6,00,000ನ ರಿಕವರಿ ಮಾಡೋಕ್ಕೆ 2.6 ಇಯರ್ ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ಇಯರ್ 1,80,000 ಇದೆ, ಸೆಕೆಂಡ್ ಇಯರ್ 4,20,000 ಇದೆ, ಥರ್ಡ್ ಇಯರ್ 7,20,000 ಇದೆ. ಸೊ ನಮಗೆ ಆ್ಯಕ್ಚುಲಿ ರಿಕವರಿ ಆಗಿರೋದು 7,20,000 ಇನ್ ಥರ್ಡ್ ಇಯರಲ್ಲಿ. ಸೊ ಇಲ್ಲಿ ಎಕ್ಸ್ಟ್ರಾ ಎಕ್ಸೆಸ್ ಅಮೌಂಟ್ ರಿಕವರಿ ಆಗಿದೆ. ಹಾಗಾಗಿ ಪ್ರೀವಿಯಸ್ ಇಯರ್ ಎಷ್ಟು? ಸೆಕೆಂಡ್ 1, 2 ಇಯರ್ ತೊಗೊಳ್ಳಿ. ಸೊ ಈ 6,00,000ಇಂದ 4,20,000ನ ಲೆಸ್ ಮಾಡಿ. ಈ ಸೆಕೆಂಡ್ ಇಯರ್ ಅಮೌಂಟ್ ಏನು ಬಂದಿದೆಯಲ್ವಾ? ಸೊ ಇಲ್ಲಿ 6,00,000ಇಂದ, ಸೊ ಇಲ್ಲಿ ಬ್ರಾಕೆಟಲ್ಲಿ ಬರೀತೀನಿ ನೋಡಿ, 6,00,000ಇಂದ 4,20,000ನ ಲೆಸ್ ಮಾಡಿದ್ರೆ ನಿಮಗೆ ಈ 1,80,000 ಅಮೌಂಟ್ ಸಿಗುತ್ತೆ. 1,80,000 ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಅಮೌಂಟ್ ಏನಿದೆ ಥರ್ಡ್ ಇಯರ್ ಅಮೌಂಟ್ನ ತೊಗೊಳ್ಳಿ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ 2.6 ಇಯರ್ಸ್ ಬರುತ್ತೆ. ಅದೇ ರೀತಿ ಮಷಿನ್ ಬಿಗೆ ಕ್ಯಾಲ್ಕುಲೇಟ್ ಮಾಡೋಣ. ಮಷಿನ್ ಬಿನಲ್ಲಿ ನೋಡಿ 6,00,000 ಬರೋಕ್ಕೆ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಇಯರಲ್ಲಿ ನಮಗೆ 8,40,000 ಮಾಡಿದೆ. ಫಸ್ಟು 3 ಇಯರ್ಸ್ ಅಂತ ತೊಗೊಳ್ಳಿ, ಆಯಿತಾ? ಅದೇ ರೀತಿ ಇಲ್ಲಿ ನೋಡಿ 6,00,000ಇಂದ 4,80,000ನ ಲೆಸ್ ಮಾಡಿ. 6,00,000ಇಂದ 4,80,000ನ ಲೆಸ್ ಮಾಡಿದ್ರೆ 48 ಲ್ಯಾಕ್ ಆಯಿತು. 4,80,000ನ ಲೆಸ್ ಮಾಡಿದ್ರೆ 1,20,000 ಬರುತ್ತೆ. ಸೊ ಇದು ಬೇರೆ
1,20,000 ಬಂತು. ಆ್ಯಂಡ್ ಈ ಇಯರ್ ಅಮೌಂಟ್ ಎಷ್ಟಿದೆ? 3,60,000 ಇದೆ. ಸೊ ಇಲ್ಲಿ ಏನಂತಂದರೆ ಇದು 3 ಇಯರ್ಸು. ನೆಕ್ಸ್ಟು 4th ಇಯರ್ ಅಮೌಂಟ್ ತೊಗೋಬೇಕು. ಎಷ್ಟಿದೆ ಅಂತಂದರೆ 3,60,000. ನಾವು ಮೇಕ್ ಇಟ್ ಸಿಂಪ್ಲಿಫೈ. 1,20,000 ಡಿವೈಡೆಡ್ ಬೈ 3,60,000 ಮಾಡಿ. ಎಷ್ಟು ಬರುತ್ತೆ? 3 ಬರುತ್ತೆ. 3.33 ಇಯರ್ಸ್ ಬೇಕಾಗುತ್ತೆ. ಸೊ ಇವಾಗ ನೋಡಿ, ಮಷಿನ್ ವಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಾವು ಈ 6 ಲ್ಯಾಕ್ನ 2.6 ಇಯರ್ಸಲ್ಲೇ ರಿಕವರಿ ಮಾಡ್ಕೊಳ್ತೀವಿ. ಮಷಿನ್ ಬಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ರಿಕವರಿ ಮಾಡ್ಕೊಳ್ಳೋಕ್ಕೆ 3.3 ಇಯರ್ಸ್ ಬೇಕಾಗುತ್ತೆ. ಸೊ ಇದರಲ್ಲಿ ವಿಚ್ ಇಸ್ ದ ಬೆಸ್ಟ್ ಅಂತಂದರೆ ಮಷಿನ್ ವಿ ಇಸ್ ದ ಬೆಸ್ಟ್. ಯಾಕಂತಂದ್ರಲ್ಲಿ ದ ಪೇಬ್ಯಾಕ್ ಪೀರಿಯಡ್ ಇಯರ್ಸ್ ಬಂದು 2.6 ಇಯರ್ಸ್ ಇದೆ. ಸೊ ಹಾಗಾಗಿ ಮಷಿನ್ ವಿನ ಸಜೆಸ್ಟ್ ಮಾಡ್ತೀವಿ. ಸೊ ಆಲ್ರೆಡಿ ನಾನು ಪೇಬ್ಯಾಕ್ ಪೀರಿಯಡ್ ಮೆಥಡ್, ಸೊ ಎಲ್ಲ ಕಂಪ್ಲೀಟ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಮೆಥಡ್ ಮೇಲೆ ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ಒನ್ಸ್ ನೀವು ಚೆಕ್ ಮಾಡಿ ಆಯಿತಾ. ಲಾಸ್ಟ್ ಇಯರ್ FM ಏನಂತಂದರೆ ತುಂಬಾ ಈಸಿ ಕೊಟ್ಟಿದ್ರು. ವ್ಯಾಲ್ಯೂಯೇಷನ್ಗೆ ಹೋಗಿದ್ದಾಗಂತೂ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ಔಟ್ ಆಫ್ ಮಾರ್ಕ್ಸ್ ಇನ್ FM. ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಆಲ್ರೆಡಿ FMಲ್ಲಿರೋ ಎಲ್ಲ ಚಾಪ್ಟರ್ ವೈಸು ನಾನು ಪ್ರಾಬ್ಲಮ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಗಿವ್ ಮೀ ಸಪೋರ್ಟ್ ಟು ಡೂ ದ more videos. Thank you for so much watching my videos. All the best to your exam. Do well. And is there any doubt, please comment in below. Thank you.